ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ವೆಲ್ಕಮ್ ಟು ದ ಆನ್ಲೈನ್ ಕ್ಲಾಸ್. ಟುಡೇಸ್ ಆನ್ಲೈನ್ ಕ್ಲಾಸ್. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ದ ಮೆಕ್ಯಾನಿಸಮ್ ಆಫ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಅದರಲ್ಲಿ SN1 ಮೆಕ್ಯಾನಿಸಮು ಮತ್ತು SN2 ಮೆಕ್ಯಾನಿಸಮ್ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ವಿತ್ ಎ ಸ್ಪೆಸಿಫಿಕ್ ಎಕ್ಸಾಂಪಲ್, ವಿತ್ ಎ ಸೂಟಬಲ್ ಎಕ್ಸಾಂಪಲ್ ನಾನು ಅದನ್ನು ತೊಗೊಂಡು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿಕೊಟ್ಟೆ. ಅದಾದಮೇಲೆ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಮೆಕ್ಯಾನಿಸಮ್, ನೆಕ್ಸ್ಟು ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ ಟುವರ್ಡ್ಸ್ SN1 ಆ್ಯಂಡ್ SN2 ರಿಯಾಕ್ಷನ್ಸ್. ಸೊ ಅದ್ರ ಬಗ್ಗೆ ನಿಮಗೆ ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅಲ್ಲಿ ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಚರಿ ಆಲ್ಕಲ್ ಹ್ಯಾಲೈಡ್ ಅಂತ ತಗೊಂಡಾಗ ಯಾವ ಕಾಂಪೌಂಡು ವಿಚ್ ಟೈಪ್ ಆಫ್ ಆಲ್ಕಲ್ ಹ್ಯಾಲೈಡ್ ಈಸ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ SN1 ರಿಯಾಕ್ಷನ್ ಆ್ಯಂಡ್ ಸಿಮಿಲರ್ಲಿ ವಿಚ್ ಈಸ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ದ SN2 ಮೆಕ್ಯಾನಿಸಮ್ ಅಥವಾ SN2 ರಿಯಾಕ್ಷನ್. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡು ಯಾಕೆ ಸರ್ಟನ್ ಕಾಂಪೌಂಡ್ಸ್ ಅಥವಾ ಒನ್ ಟೈಪ್ ಆಫ್ ಕಾಂಪೌಂಡ್ ಈಸ್ more reactive towards SN1 reaction, ಯಾಕೆ ಅದು, why it is the reason, what is the reason, and SN2 ರಿಯಾಕ್ಷನ್ ಕಡೆಗೆ ಯಾಕೆ ಪ್ರೈಮರಿ ಆಲ್ಕಲ್ ಹ್ಯಾಲೈಡು ಇಟ್ ಈಸ್ ಮೋರ್ ರಿಯಾಕ್ಟಿವ್ ಅಥವಾ ಮೋಸ್ಟ್ ರಿಯಾಕ್ಟಿವ್ ಅನ್ನೋದ್ರ ಬಗ್ಗೆ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ವಿತ್ ಅ ಸೂಟಬಲ್ ಎಕ್ಸಾಂಪಲ್ಸ್ ನಾನು ಇಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ. ಸೊ ಅದೇ ಥರ ಇವತ್ತಿನ ಒಂದು ಟಾಪಿಕಲ್ಲಿ ಫರ್ದರ್ ಇನ್ನೊಂದು ಸಿಂಪಲ್ ಟಾಪಿಕನ್ನು ಇಟ್ಟಿದ್ದಾನೆ about this haloalkane compounds. So what is this topic? What is today's topic? What we are going to study in this chapter, in this topic, today's topic ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಸೊ ಕೆಮಿಸ್ಟ್ರಿನ ಕಲಿಯೋಣ. ಸೊ ಇವತ್ತಿನ ಒಂದು ಟಾಪಿಕ್ನಲ್ಲಿ ಒಂದು ಸಣ್ಣ ಬ್ಯಾಕ್ಗ್ರೌಂಡನ್ನು ನಾನು ನಿಮಗೆ ತಗೊಳ್ತೀನಿ. ಏನು ಬ್ಯಾಕ್ಗ್ರೌಂಡ್ ಅಂತಂದರೆ, ನಾವು SN1 ರಿಯಾಕ್ಷನ್ ಮತ್ತು SN2 ರಿಯಾಕ್ಷನ್ನ ನಾವು ಸ್ಟಡಿ ಮಾಡಬೇಕಾದ್ರೆ ಮೆಕ್ಯಾನಿಸಮನ್ನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಮೆಕ್ಯಾನಿಸಮನ್ನು ಎಕ್ಸ್ಪ್ಲೈನ್ ಮಾಡಿ ಕೊನೆಯಲ್ಲಿ ಎರಡು ಕಡೆ ನಾನು ಹೇಳಿದೆ SN2 ರಿಯಾಕ್ಷನ್, ಪರ್ಟಿಕ್ಯುಲರಾಗಿ SN2 ರಿಯಾಕ್ಷನಲ್ಲಿ ನಿಮಗೆ ಹೇಳಿದ್ದೆ. SN2 ರಿಯಾಕ್ಷನಲ್ಲಿ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ರಿಯಾಕ್ಷನ್ ಅಥವಾ ಪ್ರಾಡಕ್ಟ್ ಫಾರ್ಮೇಷನ್ ಆದಮೇಲೆ ನಮಗಲ್ಲೊಂದು ಕನ್ಫಿಗರೇಷನ್ ಚೇಂಜ್ ಆಗುತ್ತೆ. ದ ಕಾಂಪೌಂಡ್ ಕಂಪೇರ್ ಟು ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಗೆ ನಾವು ಕನ್ಫಿಗರೇಷನ್ನ ಕಂಪೇರ್ ಮಾಡಿದಾಗ ಪ್ರಾಡಕ್ಟ್ ಜೊತೆಗೆ ಅಲ್ಲೊಂದು ಫಿನಾಮಿನನ್ ಆಗುತ್ತೆ, ಅಥವಾ ದ ಕನ್ಫಿಗರೇಷನ್ ಆಫ್ ದ ಕಾಂಪೌಂಡ್ ಈಸ್ ಚೇಂಜಸ್ ಫ್ರಮ್ ದ ರಿಯಾಕ್ಟೆಂಟ್ ಟುವರ್ಡ್ ದ ಪ್ರಾಡಕ್ಟ್ ಅಂತ ಹೇಳಿದ್ದೆ. ಏನು ಕನ್ಫಿಗರೇಷನ್ ಚೇಂಜ್ ಆಗುತ್ತೆ ಅಂತ ಬಂದಾಗ ನಿಮ್ಗೆ ಹೇಳಿದ್ದೆ, ಏನಂತ ಹೇಳಿದ್ದೆ ಅಂದರೆ ಇನ್ವರ್ಷನ್ ಆಫ್ ಕನ್ಫಿಗರೇಷನ್ ಆಗುತ್ತೆ ಅಲ್ಲಿ, ಅಥವಾ ಅದನ್ನು ನಾವು ವಾಲ್ಡನ್ ಇನ್ವರ್ಷನ್ ಅಂತ ನಾವು ಕರಿತೀವಿ. ಡ್ಯೂರಿಂಗ್ SN2 ರಿಯಾಕ್ಷನ್ ಅಲ್ಲೊಂದು ಇನ್ವರ್ಷನ್ ಆಫ್ ಕನ್ಫಿಗರೇಷನ್ ಟೇಕ್ ಪ್ಲೇಸ್. ದಟ್ ಈಸ್ ಆಲ್ವೇಸ್ ದ ಕನ್ಫಿಗರೇಷನ್ ಆಫ್ ದ ಕಾಂಪೌಂಡ್. ಕನ್ಫಿಗರೇಷನ್ ಅಂತಂದರೆ ಏನು ನಿಮಗೆ ಹೇಳಿದ್ದೆ ನಾನು. ಯಾವುದೋ ಒಂದು ಪರ್ಟಿಕ್ಯುಲರ್ ಆಟಮ್, ಸೆಂಟ್ರಲ್ ಆಟಮ್ ಅಂತ ತಗೊಂಡಾಗ ಸೆಂಟ್ರಲ್ ಕಾರ್ಬನ್ ಆಟಮ್ ಅಂತ ಅಂದ್ಕೊಳ್ಳಿ. ಆ ಸೆಂಟ್ರಲ್ ಕಾರ್ಬನ್ ಆಟಮ್ ಸುತ್ತಲೂ ಅಥವಾ ದಟ್ ಕಾರ್ಬನ್ ಆಟಮ್ ಇಟ್ ಈಸ್ ಬಾಂಡೆಡ್ ಟು ದ ಆಟಮ್ಸ್ ಆರ್ ದ ಗ್ರೂಪ್ ಆಫ್ ಆಟಮ್ಸ್, ಆ್ಯಂಡ್ ಆಲ್ವೇಸ್ ದೇ ಆರ್ ಅಪ್ರೋಚಿಂಗ್ ದಟ್ ಸೆಂಟ್ರಲ್ ಕಾರ್ಬನ್ ಆಟಮ್ ಫ್ರಮ್ ಮೆನಿ ಡೈರೆಕ್ಷನ್ಸ್ ಆ್ಯಂಡ್ ಇನ್ ಸಚ್ ಅ ವೇ ದಟ್ ಅದಕ್ಕೊಂದು ಡೆಫಿನೆಟ್ ಕನ್ಫಿಗರೇಷನ್ ಬರುತ್ತೆ. ಅಥವಾ ನಾವು ಅದನ್ನು ಬೇರೆ ಥರ ಅಂದರೆ ಜೆಮಿಟ್ರಿ ಇರುತ್ತೆ, ಒಂದು ಡೆಫಿನೆಟ್ ಜೆಮಿಟ್ರಿ ಇರುತ್ತೆ ಅನ್ನೋದು ನಿಮಗೆ ಫಸ್ಟ್ ಏನಲ್ಲಿ ನಿಮ್ಗೆ ಗೊತ್ತಾಗಿದೆ. ಸೊ ಆ ಜೆಮಿಟ್ರಿನ ಅಂತ ಯಾಕೆ ಜೆಮಿಟ್ರಿ ಬರುತ್ತೆ ಅಂತ ಅಂದಾಗ ದಟ್ ಡಿಪೆಂಡ್ಸ್ ಆನ್ ದ ಓರಿಯೆಂಟೇಷನ್ ಆಫ್ ದ ಆಟಮ್ಸ್ ಅಥವಾ ದ ಡೈರೆಕ್ಷನ್ ಆಫ್ ದ ಬಾಂಡಿಂಗ್ ಆಫ್ ದೋಸ್ ಆಟಮ್ಸ್ ಆರ್ ದ ಗ್ರೂಪ್ ಆಫ್ ಆಟಮ್ಸ್ ಟು ದ ಸೆಂಟ್ರಲ್ ಆಟಮ್. ಸೊ ಅದನ್ನು ನಾವು ಒಂದು ಸ್ಟೀರಿಯೋಕೆಮಿಸ್ಟ್ರಿ ಅಂತ ಒಂದು ಬ್ರ್ಯಾಂಚಲ್ಲಿ ನಾವು ತೊಗೊಂಡಾಗ ಅದಕ್ಕೊಂದು ಡೆಫಿನೆಟ್ ಟರ್ಮನ್ನು ಕೊಡ್ತೀವಿ, ಕನ್ಫಿಗರೇಷನ್ ಅಂತ ತೊಗೊಳ್ತೀವಿ. ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ದ ಆಟಮ್ಸ್ ಅರೌಂಡ್ ದ ಸೆಂಟ್ರಲ್ ಆಟಮ್, ಅದನ್ನು ನಾವು ರಿಲೇಟಿವ್ ಕನ್ಫಿಗರೇಷನ್ ಅಂತ ಹೇಳ್ತೀವಿ. ನಾನು ನಿಮಗೆ ಹೇಳಿದ್ದೆ ಅಲ್ಲಿ ದ ಕನ್ಫಿಗರೇಷನ್ ಆಫ್ ದ ಕಾಂಪೌಂಡ್ ಈಸ್ ಚೇಂಜಸ್ ಫ್ರಮ್ ದ ರಿಯಾಕ್ಟೆಂಟ್ ಟುವರ್ಡ್ ದ ಪ್ರಾಡಕ್ಟ್. ಎಲ್ಲಿ SN2 ರಿಯಾಕ್ಷನಲ್ಲಿ ಅದನ್ನು ಒಂದು ಇನ್ವರ್ಷನ್ ಆಫ್ ಕನ್ಫಿಗರೇಷನ್ ಆಗುತ್ತೆ ಅಂತ ನಿಮಗೆ ಹೇಳಿದ್ದೆ. ಸೊ ಯಾಕಲ್ಲಿ ಇನ್ವರ್ಷನ್ ಆಗುತ್ತೆ? ಸ್ವಲ್ಪ ಡಿಸ್ಟರ್ಬ್ ಆಯಿತು, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾನು ಸ್ಟೀರಿಯೋಕೆಮಿಸ್ಟ್ರಿನಲ್ಲಿ ಹೇಳ್ತಾ ಇದ್ದೆ SN2 ರಿಯಾಕ್ಷನಲ್ಲಿ ಒಂದು ಇನ್ವರ್ಷನ್ ಆಫ್ ಕನ್ಫಿಗರೇಷನ್ ಆಗುತ್ತೆ.
ಸೊ ಅದ್ರ ಬಗ್ಗೆ ನಿಮಗೆ ಹೇಳಿದ್ದೆ. ಆ ಇನ್ವರ್ಷನ್ ಆಫ್ ಕನ್ಫಿಗರೇಷನ್ ಅಂತಂದ್ರೆ ಏನು ಅನ್ನೋದನ್ನು ಕೂಡ ನಿಮಗೆ ಅಲ್ಲಿ ಡೀಟೇಲ್ ಆಗಿ ನಿಮಗೆ ಹೇಳಿದ್ದೆ. ಬಟ್ ಇಲ್ಲಿ ಯಾಕಾಗುತ್ತೆ ಇಲ್ಲಿ ಇನ್ವರ್ಷನ್ ಆಫ್ ಕನ್ಫಿಗರೇಷನ್ ಯಾಕಾಗುತ್ತೆ? ಅದೇ ಥರ SN1 ರಿಯಾಕ್ಷನಲ್ಲಿ ಏನಾಗುತ್ತೆ ಸರ್ ಅಂತ ನೀವು ಕೇಳ್ಬೋದು. ಸೊ ಅದನ್ನು ನಿಮಗೆ ಹೇಳಿರಲಿಲ್ಲ. SN1 ರಿಯಾಕ್ಷನಲ್ಲಿ ಅಲ್ಲೊಂದು ಚೇಂಜ್ ಇನ್ ದ ಕನ್ಫಿಗರೇಷನ್ ಅಥವಾ ನಾವು ಕನ್ಫಿಗರೇಷನಲ್ಲಿ ನಾವು ತಗೊಂಡಾಗ ಅಲ್ಲಿ SN1 ರಿಯಾಕ್ಷನಲ್ಲಿ ಒಂದು ರೆಸಿಮೈಜೇಷನ್ ಆಗುತ್ತೆ. ರೆಸಿಮೈಜೇಷನ್ ಟೇಕ್ ಪ್ಲೇಸ್ ಇನ್ ದ ಕೇಸ್ ಆಫ್ SN1 ರಿಯಾಕ್ಷನ್ ಅಂತ ಹೇಳ್ತಾನೆ. SN2 ರಿಯಾಕ್ಷನಲ್ಲಿ ಇನ್ವರ್ಷನ್ ಆಫ್ ಕನ್ಫಿಗರೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಂತ ಹೇಳಿದ್ದೆ ನಿಮಗೆ. ಸೊ ಹಾಗಿದ್ರೆ ಯಾಕಾಗುತ್ತೆ ಇದು? ರೆಸಿಮೈಜೇಷನ್ ಅಂತಂದರೆ ಏನು? ಇನ್ವರ್ಷನ್ ಆಫ್ ಕನ್ಫಿಗರೇಷನ್ ಅದನ್ನು ನಿಮಗೆ ಸ್ವಲ್ಪ ಹೇಳಿದ್ದೆ, ನಿಮಗೆ ಡೀಟೇಲಾಗಿ ಕೂಡ ಹೇಳಿದ್ದೆ. ರೆಸಿಮೈಜೇಷನ್ ಅಂತಂದರೆ ಏನು ಅನ್ನೋದನ್ನು ಸೊ ಇಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಅದನ್ನು. ಸೊ ಈಗ ನಾನು ತೊಗೊಂಡಿರೋಂಥ ನಾನು ತೊಗೊಳಕ್ಕೆ ಹೋಗ್ತಾ ಇರೋಂಥ ಒಂದು ಟಾಪಿಕ್ ಏನು ಅಂತಂದರೆ ವಿಚ್ ಈಸ್ ರಿಲೇಟೆಡ್ ಟು ದಿಸ್ ಇನ್ವರ್ಷನ್ ಆಫ್ ಕನ್ಫಿಗರೇಷನ್ ಮತ್ತು ರೆಸಿಮೈಜೇಷನ್ ಅಂತ ಏನು ಹೇಳಿದೆ ನಿಮಗೆ. ಆ ಫಿನಾಮಿನನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಇಲ್ಲಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆರ್ ವಿ ಹ್ಯಾವ್ ಟು ಫೋಕಸ್ ಆನ್ the other thing or other property related to this haloalkane compounds. ಅಥವಾ ಇನ್ನೊಂದು ಬ್ರ್ಯಾಂಚನ್ನು ನಾವಿಲ್ಲಿ ತೊಗೊಳ್ತಾ ಇದ್ದೀವಿ ಅಥವಾ ಇನ್ನೊಂದು ಬ್ರ್ಯಾಂಚನ್ನು ನಾವಿಲ್ಲಿ ಟಚ್ ಮಾಡ್ತಾ ಇದ್ದೀವಿ. ದ ಟುಡೇಸ್ ಟಾಪಿಕ್ ಅಂತ ತಗೊಂಡಾಗ ಸೊ ವಾಟ್ ಇಸ್ ದಿಸ್ ಟುಡೇಸ್ ಟಾಪಿಕ್ ಅಂತಂದರೆ ಇಟ್ ಈಸ್ ಟೇಕನ್ ಎ ಸ್ಟೀರಿಯೋಕೆಮಿಸ್ಟ್ರಿ ಆಫ್ ಹ್ಯಾಲೋಆಲ್ಕೇನ್ಸ್ ಅಂತ ತೊಗೊಂಡಿದ್ದೀನಿ ನಾನು, ಅಥವಾ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಹೇಳ್ತಾನೆ. So what is the stereochemistry? What is the meaning of the word that is stereochemistry ಅಂತಂದರೆ ಏನು ಅಂತಂದರೆ ದಿ ಸ್ಟೀರಿಯೋಕೆಮಿಸ್ಟ್ರಿ ಅಂತಂದರೆ ಇಟ್ ಈಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ, ವಿಚ್ ಕ್ಯಾನ್ ಎಕ್ಸ್ಪ್ಲೇನ್ ಆರ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ದ ಆಟಮ್ಸ್. ನಾವು ಹೇಳ್ತೀವಲ್ವಾ ದ ಸ್ಪೇಷಿಯಲ್ ಅರೇಂಜ್ಮೆಂಟ್. ಇಲ್ಲಿವರೆಗೆ ನಾನು ಕಾನ್ಫಿಗರೇಷನ್ ಅಂತ ಹೇಳಿದೆ, ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಂತ ಹೇಳಿದೆ, ಒಂದು ಜೆಮಿಟ್ರಿ ಅಂತ ಹೇಳಿದೆ. So all this which will be studied under the branch or under the another type of chemistry, it is called as a stereochemistry ಅಂತ ಹೇಳ್ತಾನೆ. And that stereochemistry which can play a very important role in deciding the ಒಂದು geometry of the compound ಇರ್ಬೋದು, ಮಾಲಿಕ್ಯೂಲ್ ಇರ್ಬೋದು, ಅಥವಾ ಒಂದು ಕೆಮಿಕಲ್ ರಿಯಾಕ್ಷನ್ ಯಾವ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಸೊ ಒಂದು ಇನ್ವರ್ಷನ್ ಅಂತ ಹೇಳಿದೆ ನಾನು, ಇನ್ವರ್ಷನ್ ಯಾಕಾಗುತ್ತೆ, ಮತ್ತು ರೆಸಿಮೈಜೇಷನ್ ಅಂತ ಹೇಳಿದೆ, ಆ ರೆಸಿಮೈಜೇಷನ್ ಯಾಕಾಗುತ್ತೆ. ಸೊ ಈ ಥರ ಕೆಲವೊಂದು ದ ಪ್ರಾಪರ್ಟೀಸ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ದ ಆಟಮ್ಸ್. ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ದ ಆಟಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ವಾಟ್ ಎವರ್ ದಟ್ ಪ್ರಾಪರ್ಟೀಸ್ ವಿಚ್ ಈಸ್ ರಿಲೇಟೆಡ್ ಟು ದಟ್ ಕನ್ಫಿಗರೇಷನ್ ಆರ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಲ್ ದ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಗಿವನ್ ಮಾಲಿಕ್ಯೂಲ್, ಆ್ಯಂಡ್ ದಟ್ ವಿಲ್ ಬಿ ಸ್ಟಡಿಡ್ ಅಂಡರ್ ದ ಬ್ರಾಂಚ್ ಇಟ್ ಈಸ್ ಕಾಲ್ಡ್ ಎಸ್ ಎ ಸ್ಟೀರಿಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಅಲ್ಲೊಂದು ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ ಅಂತ ತೊಗೊಳ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ನಾನು ಸ್ಟೀರಿಯೋಕೆಮಿಸ್ಟ್ರಿ ಅಂತಂದರೆ ಇಟ್ ಈಸ್ ಏನು ಒಂದು ವಾಯ್ಡ್ ಸಬ್ಜೆಕ್ಟ್ ಇದು. ಇಟ್ ಈಸ್ ನಾಟ್ ಸೋ ಸಿಂಪಲ್ ಟು ಸ್ಟಡಿ ದಟ್ ಸ್ಟೀರಿಯೋಕೆಮಿಸ್ಟ್ರಿ, ಇಟ್ ಈಸ್ ವೆರಿ ವಾಯ್ಡ್ ಅಂತ ಹೇಳ್ತಾನೆ ಇಲ್ಲಿ. ಬಟ್ ಅದರಲ್ಲಿ ನನಗೆ ಈ ಟಾಪಿಕ್ಕಿಗೆ ಏನು ಬೇಕು ಅಥವಾ ಈ ಚಾಪ್ಟರ್ಲಿ ನನಗೆ ಎಷ್ಟು ಬೇಕು ಸ್ಟೀರಿಯೋಕೆಮಿಸ್ಟ್ರಿ ಟಾಪಿಕ್ಸು ಅಥವಾ ಸ್ಟೀರಿಯೋಕೆಮಿಸ್ಟ್ರಿ ಪ್ರಾಪರ್ಟೀಸ್ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ಏನು ತೊಗೊಳ್ತಾ ಇದ್ದೀವಿ ಇಲ್ಲಿ ಅಂತ ಬಂದಾಗ, ಇಲ್ಲಿ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ಅಂತ ಬಂದಾಗ ಇಲ್ಲಿ ಫಸ್ಟ್ ಆಫ್ ಆಲ್ ವೆನ್ ವಿ ಟಾಕ್ ಅಬೌಟ್ ದಿ ಸ್ಟೀರಿಯೋಕೆಮಿಸ್ಟ್ರಿ ಅಥವಾ ಆ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ ಅಂತ ತೊಗೊಂಡಾಗ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ವಿ ಹ್ಯಾವ್ ಟು ಸ್ಟಡಿ ಆರ್ ವಿ ಹ್ಯಾವ್ ಟು ನೋ ಅಬೌಟ್ ಸರ್ಟನ್ minimum basic terms which are related to the stereochemistry, and we have to study about those. And therefore ಸೊ ಕೆಲವೊಂದು ಟರ್ಮ್ಸ್ ಬರುತ್ತೆ ಇಲ್ಲಿ ಸ್ಟೀರಿಯೋಕೆಮಿಸ್ಟ್ರಿನಲ್ಲಿ. ಕೆಲವೊಂದು ಟರ್ಮ್ಸ್ ಆದಮೇಲೆ ಅದನ್ನು ಸ್ಟಡಿ ಮಾಡಾದಮೇಲೆ ಅದು ಏನು ವಾಟ್ ಡಸ್ ಇಟ್ ಮೀನ್ ಅನ್ನೋದನ್ನು ಕಲ್ತ್ಕೊಂಡಾದಮೇಲೆ ನೆಕ್ಸ್ಟು ನಮ್ಮ ಒಂದು ಈ ರಿಲೇಟೆಡ್ ಟು ದಿಸ್ ಕಾಂಪೌಂಡ್ಸ್ಗೆ ಸಂಬಂಧಪಟ್ಟಂಥ ಒಂದು ಆಪ್ಟಿಕಲ್ ಆ್ಯಕ್ಟಿವಿಟಿ ಮತ್ತು ಆಪ್ಟಿಕಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಬೇಸ್ಡ್ ಆನ್ ದಟ್ ನಮ್ಗಲ್ಲೊಂದು ಇನ್ವರ್ಷನ್ನು ಅಥವಾ ರೆಸಿಮೈಜೇಷನ್ ಯಾಕಾಗುತ್ತೆ ಅನ್ನೋದನ್ನು ಸೊ ಈ ಸ್ಟೀರಿಯೋಕೆಮಿಸ್ಟ್ರಿ ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಕಣಪ್ಪ. So therefore here we go to study about the stereochemical aspects of the haloalkane compounds. ನಾನು ಆಲ್ರೆಡಿ ಹೇಳ್ದಂಗೆ ಸೊ ವೆನ್ ವಿ ಟಾಕ್ ಅಬೌಟ್ ದಿ ಸ್ಟೀರಿಯೋಕೆಮಿಸ್ಟ್ರಿ, ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಲರ್ನ್ ಸಮ್ ಬೇಸಿಕ್ ಟರ್ಮ್ಸ್ which are related to this stereochemistry. What are those simple basic terms of stereochemistry ಅಂತ ಬಂದಾಗ ನೋಡಿ, ಅದರಲ್ಲಿ ಫಸ್ಟ್ ಒನ್ ತಗೊಳ್ತಾ ಇದ್ದೀನಿ. ಸೊ ದ ಫಸ್ಟ್ ಒನ್ ಇಟ್ ಈಸ್ ಟೇಕನ್ ಆಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಹೇಳ್ತಾನೆ. ಸೊ ಆ್ಯಸ್ ಎ ಸೈನ್ಸ್ ಸ್ಟೂಡೆಂಟ್ಸ್ ಯು ಆಲ್ ನೋ ಅಬೌಟ್ ದ ಲೈಟ್ ಅಂತ ಗೊತ್ತಿದೆ ನಿಮಗೆ. ಸೊ ಯಾಕಂದರೆ ಫಿಸಿಕ್ಸ್ನಲ್ಲಿ ನೀವು ಅದ್ರ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಿ. ಆಪ್ಟಿಕ್ಸ್ ಅಂತ ಒಂದು ಸಪ್ರೇಟ್ ಬ್ರಾಂಚ್ ಇದೆ.
ಅದರಲ್ಲಿ ನೀವು ಲೈಟ್ ಅಂತಂದರೆ ಏನು, ಸೊ ಈಗ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತಂದ್ರೇನು ಅದ್ರ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರ್ಬೋದು. ಸೊ ಬಟ್ ಏನೇ ಇರಲಿ, ನಾನು ಆ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಒಂದು ಟರ್ಮನ್ನು ತೊಗೊಂಡಿದ್ದೀನಿ. ಸೊ ಅದು ಫಿಸಿಕ್ಸಲ್ಲಿ ಅಂತ ಹೇಳಿದೆ. ಸೊ ನಾನು ಇಲ್ಲಿ ಸ್ವಲ್ಪ ಕೆಮಿಸ್ಟ್ರಿನಲ್ಲಿ ಅದು ದಿಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಏನು ಮಾಡುತ್ತೆ, ಅದನ್ನು ನಾವು ಒಂದು ಪ್ರಾಪರ್ಟಿ ಆಫ್ ದ ಕಾಂಪೌಂಡ್ಸ್ ಜೊತೆಗೆ ಅದನ್ನು ನಾವು ತೊಗೊಳ್ತಾ ಇದ್ದೀವಿ. ದೇರ್ಫೋರ್ ಸೊ ವಿ ನೀಡ್ ಟು ಫೋಕಸ್ ಆರ್ ವಿ ನೀಡ್ ಟು ನೋ ಅಬೌಟ್ ದಿಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಫಸ್ಟ್. ಹಾಗಂದ್ರೆ ಇಲ್ಲಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತಂದರೆ ಏನು, ಒಂದು ಆರ್ಡಿನರಿ ಲೈಟ್ ಅಂತ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ವಾಟ್ ಇಸ್ ದಿಸ್ ಆರ್ಡಿನರಿ ಲೈಟ್ ಅಂತಂದ್ರೇನು, ಒಂದು ವೆನ್ ಎ ಸನ್ ಲೈಟ್ ರೇ ಅಂತ ಹೇಳ್ತೀರಲ್ಲ ನೀವು, ಒಂದು ಸನ್ ಲೈಟ್ ರೇ ಅಂತ ತಗೊಂಡಾಗ ಆ ಸನ್ ಲೈಟ್ ರೇನ ನಾವು ಒಂದು ಆರ್ಡಿನರಿ ಲೈಟ್ ಅಂತ ತೊಗೊಳ್ತೀವಿ, ಅಥವಾ ಒಂದು ಆರ್ಡಿನರಿ ಲೈಟ್ ರೇ ಅಂತ ತೊಗೊಳ್ತೀರಿ. ಫಸ್ಟ್ ಆಫ್ ಆಲ್ ವಾಟ್ ಇಸ್ ದಿಸ್ ಆರ್ಡಿನರಿ ಲೈಟ್ ರೇ ಅಂತಂದರೆ ಏನು, ಲೈಟಲ್ಲಿ ಏನಿರುತ್ತೆ ಅಂತಂದರೆ, ಲೈಟಲ್ಲಿ ಲೈಟ್ ವೇವ್ಸ್ ಇರುತ್ತೆ, ನಿಮ್ಗೆ ಗೊತ್ತಿದೆ. ದಟ್ ಲೈಟ್ ಸೊ ವಿಚ್ ಇಸ್ ನಥಿಂಗ್ ಬಟ್ ವಿಚ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಲೈಟ್ ವಿಚ್ ಇಸ್ ಮೇಡ್ ಟು ಕನ್ಸಿಸ್ಟಿಂಗ್ ಆಫ್ ಲೈಟ್ ವೇವ್ಸ್ ಅಂತ ನಿಮಗೆ ಗೊತ್ತಿದೆ. ಈಗ ಒಂದು ಆರ್ಡಿನರಿ ಲೈಟ್ ಅಂತಂದರೆ ಏನು, ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ. ಒಂದು ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಪ್ಲೇನ್ ಪೋಲರೈಸ್ಡ್ ಲೈಟೇ ಬೇರೆ, ಆರ್ಡಿನರಿ ಲೈಟೇ ಬೇರೆ. ಸೊ ಈಗ ಆರ್ಡಿನರಿ ಲೈಟ್ ಅಂತಂದ್ರೆ ಏನು, ಸೊ ವಾಟ್ ಡಸ್ ಇಟ್ ಮೀನ್ ಆರ್ಡಿನರಿ ಲೈಟ್ ಅಂತಂದರೆ ಅಲ್ಲಿ ಏನಿರುತ್ತೆ ಅಂತ ಬಂದಾಗ ನೋಡಿ, ಅದನ್ನು ಈ ರೀತಿ ತೋರಿಸ್ತೀನಿ. ಸುಮ್ಮನೆ ಅಂದ್ಕೊಳ್ಳಿ, ಈ ಸರ್ಕಲ್ ಏನಿದೆ, ಈ ಸರ್ಕಲ್ನಲ್ಲಿ ಒಂದು ಲೈಟ್ ರೇಸ್ ಇದೆ, ಅಥವಾ ಒಂದು ಲೈಟ್ ರೇಸನ್ನು ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ, ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆರ್ಡಿನರಿ ಲೈಟ್ ಅಂತಂದರೆ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಎಲ್ಲಿ ನಾವು ವೆನ್ ವಿ ಟಾಕ್ ಅಬೌಟ್ ದಿಸ್ ಆರ್ಡಿನರಿ ಲೈಟಲ್ಲಿ ಏನಿರುತ್ತೆ ಅಂತ ಹೇಳಿದೆ, ಲೈಟ್ ವೇವ್ಸ್ ಇರುತ್ತೆ. ಆ ಲೈಟ್ ವೇವ್ಸ್ ನಿಮಗೆ ಗೊತ್ತಿದೆ, ದ ಪ್ರಾಪರ್ಟೀಸ್ ಆಫ್ ದ ವೇವ್ಸ್ ಅಂತ ಬಂದಾಗ ದೇ ಆರ್ ಆಸಿಲೇಟಿಂಗ್, ದೇ ಆರ್ ಆಲ್ವೇಸ್ ಮೂವಿಂಗ್. ಆಸಿಲೇಷನ್ ಆಗ್ತಾ ಇರುತ್ತೆ, ಟು ಆ್ಯಂಡ್ ಫ್ರೋ ಆಸಿಲೇಷನ್ ಅಂತ ನಿಮಗೆ ಫಿಸಿಕ್ಸಲ್ಲಿ ಗೊತ್ತಿದೆ, ನಿಮಗೆ ವೇವ್ಸ್ ಬಗ್ಗೆ ನೀವು ಸ್ಟಡಿ ಮಾಡಿದ್ದೀರಿ. ಈಗ ಜನರಲಿ ನಾವು ಲೈಟ್ ರೇಸನ್ನು ನಾವು ಲಾಂಜಿಟ್ಯೂಡಿನಲ್ ವೇವ್ಸ್ಗೆ ನಾವು ಎಕ್ಸಾಂಪಲ್ ಅಂತ ತೊಗೊಳ್ತೀವಿ. ಎರಡು ಥರ ವೇವ್ಸ್ ಬರುತ್ತೆ, ನಿಮ್ಗೆ ಗೊತ್ತಿದೆ, ಟ್ರಾನ್ಸ್ವರ್ಸ್ ವೇವ್ ಅಂತ ಹೇಳ್ತೀವಿ, ಮತ್ತು ಇನ್ನೊಂದನ್ನು ನಾವು ಲಾಂಜಿಟ್ಯೂಡಿನಲ್ ವೇವ್ಸ್ ಅಂತ ಹೇಳ್ತೀವಿ. ಈಗ ಜನರಲಾಗಿ ಲೈಟ್ ರೇನಲ್ಲಿ ಇರುವಂಥ ವೇವ್ಸ್ ಲಾಂಜಿಟ್ಯೂಡಿನಲ್ ವೇವ್ಸ್ ಅಂತ ಹೇಳ್ತೀವಿ. ನೀವು ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ಲಾಂಜಿಟ್ಯೂಡಿನಲ್ ವೇವ್ಸ್ ಈ ಥರ ರೆಪ್ರೆಸೆಂಟ್ ಮಾಡ್ತೀರಿ. ಸೊ ಹೀಗೇನೋ ಮಾಡ್ತೀರಿ. ಆ್ಯಂಡ್ ಆಲ್ವೇಸ್ ದೇ ಆರ್ ಗೋಯಿಂಗ್ ಟು ಆಸಿಲೇಟ್. ಅದೇನಾಗ್ತಾ ಇರುತ್ತೆ, ಲೈಟ್ ರೇಸು ಅಥವಾ ಲೈಟ್ ವೇವ್ಸ್ ಏನಿರುತ್ತೆ ಅದು ಆಸಿಲೇಷನ್ ಆಗ್ತಾ ಇರುತ್ತೆ, ಟು ಆ್ಯಂಡ್ ಫ್ರೋ ಮೋಷನ್ ಅಂತ ಹೇಳ್ತೀರಿ ನೀವು ಅದನ್ನು ಆಲ್ವೇಸ್. ಸೊ ವೆನ್ ಎವರ್ ದಿಸ್ ಲೈಟ್ ರೇ, ಸೊ ಅಥವಾ ಆರ್ಡಿನರಿ ಲೈಟ್ ಅಂತ ತಗೊಂಡಾಗ ದಟ್ ಆರ್ಡಿನರಿ ಲೈಟ್ನಲ್ಲಿ ಸೊ ಲೈಟ್ ವೇವ್ಸ್ ಯಾವ ರೀತಿ ಆಸಿಲೇಷನ್ ಆಗ್ತಾ ಇರುತ್ತೆ ಅಂತಂದರೆ ನೋಡಿ, ಇದನ್ನು ತೋರಿಸ್ತಾ ಇದೆ ನಿಮಗೆ. ಇನ್ ಆನ್ ಆರ್ಡಿನರಿ ಲೈಟ್, ಸೊ ದಿಸ್ ಆರ್ಡಿನರಿ ಲೈಟ್ನಲ್ಲಿ ದ ಲೈಟ್ ವೇವ್ಸ್ ದೇ ಆರ್ ಫೌಂಡ್ ಟು ಆಸಿಲೇಟ್ ಇನ್ ಆಲ್ ದ ಪಾಸಿಬಲ್ ಡೈರೆಕ್ಷನ್ಸ್. ನೋಡಿ, ಈ ಥರ ತೋರಿಸ್ತಾ ಇದ್ದೀನಿ. ಅಂದರೆ ಅಲ್ಲಿ ಒಂದೇ ಡೈರೆಕ್ಷನಲ್ಲಿ ಅದು ಆಸಿಲೇಷನ್ ಆಗ್ತಾ ಇರೋದಿಲ್ಲ, ಬದಲಾಗಿ ಸೊ ಇನ್ ಮೆನಿ ಡೈರೆಕ್ಷನ್, ಇನ್ ಆಲ್ ದ ಪಾಸಿಬಲ್ ಡೈರೆಕ್ಷನ್ಸ್ ಏನಾಗ್ತಾ ಇರುತ್ತೆ, ಲೈಟ್ ವೇವ್ಸು ಆಸಿಲೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಸಚ್ ಎ ಟೈಪ್ ಆಫ್ ಲೈಟ್ ಇನ್ ವಿಚ್ ದ ಲೈಟ್ ವೇವ್ಸ್ ದೇ ಆರ್ ಆಸಿಲೇಟಿಂಗ್ ಇನ್ ಆಲ್ ದ ಪಾಸಿಬಲ್ ಡೈರೆಕ್ಷನ್ಸ್ ಇನ್ ಮೆನಿ ಡೈಮೆನ್ಷನ್ಸ್ ಇನ್ ಮೆನಿ ಪ್ಲೇನ್ಸ್ ಅಂತ ಹೇಳ್ತಾನೆ. ಆ್ಯಂಡ್ ಸಚ್ ಎ ಟೈಪ್ ಆಫ್ ಲೈಟ್ ವಿಚ್ ಈಸ್ ಕಾಲ್ಡ್ ಆಸ್ ಎನ್ ಆರ್ಡಿನರಿ ಲೈಟ್ ಅಂತ ಹೇಳ್ತಾನೆ. ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ಬಿಫೋರ್ ಮೂವಿಂಗ್ ಟು ದಿಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ಗೆ ಹೋಗೋಕ್ಕೆ ಮುಂಚೆನೇ ಫಸ್ಟ್ ಆಫ್ ಆಲ್ ಇಲ್ಲೊಂದು ಆರ್ಡಿನರಿ ಲೈಟ್ ಅಂತಂದ್ರೆ ಏನು ಅದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ. ಆರ್ಡಿನರಿ ಲೈಟ್ ಅಂತಂದ್ರೆ ಏನು, ಸೊ ಇಟ್ ಈಸ್ ನಥಿಂಗ್ ಬಟ್ ದ ಲೈಟ್ ಇನ್ ವಿಚ್ ದ ಲೈಟ್ ವೇವ್ಸ್ ದೇ ಆರ್ ಆಸಿಲೇಟಿಂಗ್ ಇನ್ ಆಲ್ ದ ಪಾಸಿಬಲ್ ಡೈರೆಕ್ಷನ್ಸ್. ಮತ್ತು ಇದನ್ನು ತೋರಿಸ್ತಾ ಇದ್ದೀನಿ ಕೆಳಗಡೆ. ಸೊ ಇದು ಲೈಟ್ ರೇ, ಇಲ್ಲಿ ಏನಾಗಿದೆ ನೋಡಿ, ಲೈಟ್ ವೇವ್ಸು ಆಸಿಲೇಷನ್ ಆಗ್ತಾ ಇದೆ ಇನ್ ಆಲ್ ದ ಪಾಸಿಬಲ್ ಡೈರೆಕ್ಷನ್ಸ್ ಲೈಕ್ ದಿಸ್. ಒನ್ ಸಚ್ ಎ ಟೈಪ್ ಆಫ್, ಇವಾಗ ನಾನು ಇದು ಕಡೆಗೆ ಬರ್ತಾಯಿದ್ದೀನಿ, ಪ್ಲೇನ್ ಪೋಲರೈಸ್ಡ್ ಲೈಟ್ ಕಡೆಗೆ ಬರ್ತಾಯಿದ್ದೀನಿ. ವೆನ್ ಸಚ್ ಎ ಟೈಪ್ ಆಫ್ ಪ್ಲೇನ್ ಆರ್ಡಿನರಿ ಲೈಟ್, ಆ ಒಂದು ಆರ್ಡಿನರಿ ಲೈಟನ್ನು ವೆನ್ ಇಟ್ ಈಸ್ ಮೇಡ್ ಟು ಪಾಸ್ ಥ್ರೂ ಎನ್ ಈಕ್ವಲ್ ಪ್ರಿಸಮ್, ಒಂದು ಪ್ರಿಸಮ್ ಮುಖಾಂತರ ಪಾಸ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ಒನ್ ಅವರ್ ದ ಟ್ರಾನ್ಸ್ಮಿಟೆಡ್ ಲೈಟ್ ಅಂತ ಹೇಳ್ತೀವಲ್ಲ, ಸೊ ಅದರಿಂದ ಟ್ರಾನ್ಸ್ಮಿಷನ್ ಆಗಿ ಲೈಟು ಆಚೆ ಬರುತ್ತೆ. ದ ಟ್ರಾನ್ಸ್ಮಿಷನ್ ಲೈಟ್ ಆಫ್ಟರ್ ಕಮಿಂಗ್ ಔಟ್ ಆಫ್ ದ ಪ್ರಿಸಮ್ ಆ್ಯಂಡ್ ದಟ್ ಪ್ರಿಸಮ್ ಇಂದ ಆಚೆ ಬಂದಾದಮೇಲೆ ಆ್ಯಂಡ್ ವಾಟ್ ಎವರ್ ದ ಟ್ರಾನ್ಸ್ಮಿಟೆಡ್ ಲೈಟ್ ಅಂತ ಏನು ತೊಗೊಳ್ತೀವಿ, ದಟ್ ಟ್ರಾನ್ಸ್ಮಿಟೆಡ್ ಲೈಟ್ನಲ್ಲಿ ಇವಾಗ ಇಫ್ ಐ ಕಾನ್ಸಂಟ್ರೇಟ್ ಆರ್ ಇಫ್ ಐ ಲುಕ್ ಅಟ್ ದ ಆಸಿಲೇಷನ್ ಡೈರೆಕ್ಷನ್ ಆಫ್ ದ ಲೈಟ್ ವೇವ್ಸ್ ಅಂತ ತಗೊಂಡಾಗ, ಸೊ ಇದು ಆರ್ಡಿನರಿ ಲೈಟ್ ಇದೆ, ಓ ಎಲ್ ಅಂತ ಬರೆದಿದ್ದೀನಿ. ದಿಸ್ ಆರ್ಡಿನರಿ ಲೈಟ್ ವೆನ್ ಇಟ್ ಈಸ್ ಮೇಡ್ ಟು ಪಾಸ್ ಥ್ರೂ ಎ ಪ್ರಿಸಮ್ and after that the transmitted light which consisting of the light waves, all the light waves they are all oscillating in only one direction.
ಇನ್ ಓನ್ಲಿ ಒನ್ ಡೈರೆಕ್ಷನ್, ಆಚೆನೂ ತೋರಿಸ್ತಾ ಇದ್ದೀನಿ ನೋಡಿ. ಆಫ್ಟರ್ ಪಾಸಿಂಗ್ ಥ್ರೂ ದ ನಿಕೋಲ್ ಪ್ರಿಸಮ್ ಇಯರ್ ದ ಟ್ರಾನ್ಸ್ಮಿಟೆಡ್ ಲೈಟ್ ವಿಚ್ ಈಸ್ ಫೌಂಡ್ ಟು ಕಂಟೈನ್ ದ ಲೈಟ್ ವೇವ್ಸ್ ವಿಚ್ ಆರ್ ಆಸಿಲೇಟಿಂಗ್ ಓನ್ಲಿ ಇನ್ ಒನ್ ಪ್ಲೇನ್ ಆರ್ ಒನ್ ಡೈರೆಕ್ಷನ್. ಒನ್ ಪ್ಲೇನ್ ಅಂತ ಹೇಳಿದೆ ಅಂದರೆ ಒಂದೇ ಪ್ಲೇನಲ್ಲಿ ಅದು ಆಸಿಲೇಷನ್ ಆಗ್ತಾ ಇರುತ್ತೆ. ದಟ್ ಮೀನ್ಸ್ ಒಂದೇ ಡೈರೆಕ್ಷನಲ್ಲಿ, ಅಂದರೆ ಅಲ್ಲಿರುವಂಥ ಎಲ್ಲ ವೇವ್ಸು, ಅಲ್ಲಿ ಒಂದೇ ವೇವ್ ಇರೋದಿಲ್ಲ. ಸೊ ನಾನು ಇಲ್ಲಿ ಇನ್ ಆಲ್ ದ ಪಾಸಿಬಲ್ ಡೈರೆಕ್ಷನಲ್ಲಿ ಏನು ಆಸಿಲೇಷನ್ ಆಗ್ತಾಯಿತ್ತು, ನಾವು ಆಲ್ ದ ಲೈಟ್ ವೇವ್ಸ್ ದೇ ಆರ್ ಫೌಂಡ್ ಟು ಆಸಿಲೇಟ್ ಓನ್ಲಿ ಇನ್ ಒನ್ ಫಿಕ್ಸೆಡ್ ಡೈರೆಕ್ಷನ್ ಅಂತ ಹೇಳ್ತೇನೆ, ಅಥವಾ ಓನ್ಲಿ ಇನ್ ಒನ್ ಪ್ಲೇನ್ ಅಂತ ಹೇಳ್ತೀವಿ. ಆ್ಯಂಡ್ ಸಚ್ ಅ ಟೈಪ್ ಆಫ್ ಲೈಟ್ ವೆನ್ ಇಟ್ ಈಸ್ ಕಾಲ್ಡ್ ಆಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಹೇಳ್ತೀವಿ. PPL ಅಂತ ತೊಗೊಂಡಿದ್ದೀನಿ ನಾನು. ಅರ್ಥ ಆಗ್ತಿದ್ದಿಲ್ಲಪ್ಪ ನಿಮಗೆ ಇದು? ಸೊ ದೇಫೋ ಈಗ ನಾನು ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಸೊ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತಂದರೆ ಏನು, ವಾಟ್ ಯು ಮೀನ್ ಬೈ ದಿಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ಅದನ್ನು ಹೇಳಿದ್ದೀನಿ. ಆರ್ಡಿನರಿ ಲೈಟೇ ಬೇರೆ, ಪ್ಲೇನ್ ಪೋಲರೈಸ್ಡ್ ಲೈಟೇ ಬೇರೆ. ಆರ್ಡಿನರಿ ಲೈಟ್ನಲ್ಲಿ ಏನಾಗಿರುತ್ತೆ, ಲೈಟ್ ವೇವ್ಸು ಸೊ ಇನ್ ಆಲ್ ದ ಪಾಸಿಬಲ್ ಡೈರೆಕ್ಷನಲ್ಲಿ ಅದು ಆಸಿಲೇಷನ್ ಆಗ್ತಾ ಇರುತ್ತೆ. ಬಟ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಎಲ್ಲಿ ತೊಗೊಳ್ತೀವಿ, ಅಲ್ಲಿ ಲೈಟ್ ವೇವ್ಸ್, ಆಲ್ ದ ಲೈಟ್ ವೇವ್ಸ್ ದೇ ಆರ್ ಆಸಿಲೇಟಿಂಗ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ಆ್ಯಂಡ್ ಸಚ್ ಎ ಟೈಪ್ ಆಫ್ ಲೈಟ್ ಇಟ್ ಈಸ್ ಕಾಲ್ಡ್ ಎಸ್ ಎ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಕರಿತೀವಿ. ನಿಮ್ಗೆ ಅರ್ಥ ಆಗಿದೆಯಲ್ವಾ? ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಡೆಫಿನೇಷನ್ ಆಫ್ ದಿಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಹೇಳ್ತೀವಿ. ಇದು ನಮಗೆ ಬೇಕು, ಯಾಕೆ ಬೇಕು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ದೇಫೋ ಸೊ ವಿ ನೀಡ್ ಟು ಲರ್ನ್ ಅಬೌಟ್ ದಿಸ್ ಟರ್ಮ್ ದಟ್ ಈಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತಂದರೆ ಏನು ಅನ್ನೋದು ಗೊತ್ತಾಗಬೇಕಾಗಿತ್ತು ನಿಮಗೆ. ಅದರಿಂದ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಇದನ್ನು ನಾನು ಸ್ಟೇಟ್ಮೆಂಟಲ್ಲಿ ತೊಗೊಂಡಿದ್ದೀನಿ. ವೆನ್ ಆನ್ ಆರ್ಡಿನರಿ ಲೈಟ್ ಈಸ್ ಪಾಸ್ಡ್ ಥ್ರೂ ಎ ನಿಕಲ್ ಪ್ರಿಸಮ್, the light comes out of the prism has the light waves, they are oscillating in only one direction. Such a light is called as a plane polarized light ಅಂತ ಹೇಳ್ತೀವಿ. ನಿಮಗೆ ಅದನ್ನು ತೋರಿಸಿದ್ದೀನಿ ಕೂಡ. ಸೊ ದೇಫೋ ಇಟ್ ಇಸ್ ಆಲ್ ಅಬೌಟ್ ದ ಸಿಂಪಲ್ ಥಿಂಗ್. ಈಗ ನೆಕ್ಸ್ಟು ಯಾಕೆ ತೊಗೊಂಡ್ವಿ ಇದನ್ನು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಅಂತಂದರೆ, ನೆಕ್ಸ್ಟು ಇನ್ನೊಂದು ಟರ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ರಿಲೇಟೆಡ್ ಟು ದಿಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ಗೆ ಒಂದು ಸಂಬಂಧಪಟ್ಟಂತೆ ಒಂದು ಕೆಮಿಸ್ಟ್ರಿ ಪ್ರಾಪರ್ಟಿ ಅಥವಾ ಕೆಮಿಕಲ್ ಪ್ರಾಪರ್ಟಿ ಆಫ್ ಎನ್ ಕಾಂಪೌಂಡನ್ನು ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ದ ನೆಕ್ಸ್ಟ್ ಥಿಂಗ್ ಆರ್ ನೆಕ್ಸ್ಟ್ ಬೇಸಿಕ್ ಟರ್ಮ್ ಇನ್ ದ ಸ್ಟೀರಿಯೋಕೆಮಿಸ್ಟ್ರಿ ಅಂತ ತಗೊಂಡಾಗ ಇಟ್ ಈಸ್ ಟೇಕನ್ ಆ್ಯಸ್ ಆಪ್ಟಿಕಲ್ ಆ್ಯಕ್ಟಿವಿಟಿ ಅಂತ ತೊಗೊಂಡಿದ್ದೀನಿ ಕಣಪ್ಪ. ಆಪ್ಟಿಕಲ್ ಆ್ಯಕ್ಟಿವಿಟಿ ಅಂತಂದರೆ ಏನು ಅಂತಂದರೆ, ಈಗ ನಾನು ಹೇಳಿದ್ನಲ್ಲ, ಸೊ ಈಗ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಏನು ಹೇಳಿದೆ ಅದನ್ನು ತಗೊಳ್ತಾ ಇದ್ದೀನಿ ಇವಾಗ. ಸಪೋಸ್ ಸೊ ಯಾವುದೋ ಒಂದು ಕಾಂಪೌಂಡಿಗೆ, ಸೊ ನಾನು ಹೇಳಿದೆ ನಿಮಗೆ, ಸೊ ಕಾಂಪೌಂಡ್ಸ್ಗೆ, ಒಂದು ಕೆಮಿಕಲ್ ಕಾಂಪೌಂಡಿಗೆ, ಕೆಮಿಕಲ್ ಸಬ್ಸ್ಟೆನ್ಸ್ಗಳಿಗೆ ಬೇರೆ ಬೇರೆ ಥರ ಪ್ರಾಪರ್ಟೀಸ್ ಇರುತ್ತೆ. ಅದರಲ್ಲಿ ಫಿಸಿಕಲ್ ಪ್ರಾಪರ್ಟಿ ಮತ್ತು ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಐ ಹ್ಯಾವ್ ಟೋಲ್ಡ್ ಯು ಸೋ ಮೆನಿ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಕೆಲವೊಂದು ಫಿಸಿಕಲ್ ಪ್ರಾಪರ್ಟೀಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ. ಮಾಸ್ ಇರ್ಬೋದು, ವಾಲ್ಯೂಮ್ ಇರ್ಬೋದು, ಡೆನ್ಸಿಟಿ ಇರ್ಬೋದು, ಟೆಂಪ್ರೇಚರು ಮತ್ತು ಪ್ರೆಷರು, ವಾಲ್ಯೂಮು, ಇದನ್ನೆಲ್ಲ ನಾವು ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳಿದ್ವಲ್ಲ. ಅದೇ ಥರ ಒಂದು ಆಪ್ಟಿಕಲ್ ಆ್ಯಕ್ಟಿವಿಟಿ ಅಥವಾ ಆಪ್ಟಿಕಲ್ ಪ್ರಾಪರ್ಟಿ ಅಂತ ತೊಗೊಳ್ತೀವಿ. ದಟ್ ಡಿಪೆಂಡ್ಸ್ ಆನ್ ದ ಅರೇಂಜ್ಮೆಂಟ್ ಆಫ್ ದ ಆಟಮ್ಸ್ ಇನ್ ದ ಕಾಂಪೌಂಡ್. ಸೊ ಕೆಮಿಕಲ್ ಕಾಂಪೌಂಡ್ಸ್ಗೆ ಅಥವಾ ಕೆಮಿಕಲ್ ಸಬ್ಸ್ಟೆನ್ಸ್ಗಳಿಗೆ ಸೊ ಒಂದು ಆಪ್ಟಿಕಲ್ ಪ್ರಾಪರ್ಟಿ ಅಂತ ಬರುತ್ತೆ. ಸೊ ಅದನ್ನು ನಾವಿಲ್ಲಿ ಒಂದು ಆಪ್ಟಿಕಲ್ ಆ್ಯಕ್ಟಿವಿಟಿ ಅಂತ ತೊಗೊಂಡಿದ್ದೀನಿ. ಸೊ ವಾಟ್ ಇಸ್ ದಿಸ್ ಆಪ್ಟಿಕಲ್ ಆ್ಯಕ್ಟಿವಿಟಿ ಅಂತಂದರೆ ಏನು? ಆಪ್ಟಿಕಲ್ ಆ್ಯಕ್ಟಿವಿಟಿ ಅಂತಲೇ ವಾಟ್ ಇಸ್ ದ ಡೆಫಿನೇಷನ್? ಆ್ಯಂಡ್ ಬೇಸ್ಡ್ ಆನ್ ದ ಆಪ್ಟಿಕಲ್ ಆ್ಯಕ್ಟಿವಿಟಿ ಒನ್ಸ್ ಅಗೇನ್ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಅಥವಾ ಕಾಂಪೌಂಡ್ಸ್ಗಳನ್ನ, ಕೆಮಿಕಲ್ ಸಬ್ಸ್ಟೆನ್ಸ್ಗಳನ್ನ ನಾವು ಮತ್ತೆ ಅಲ್ಲಿ ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ತೀವಿ. ದಟ್ ಡಿಪೆಂಡ್ಸ್ ಆನ್ ದ ಆಪ್ಟಿಕಲ್ ಆ್ಯಕ್ಟಿವಿಟಿ ಆಫ್ ದ ಕಾಂಪೌಂಡ್. ಸೊ ಏನಿಲ್ಲಿ ಆಪ್ಟಿಕಲ್ ಆ್ಯಕ್ಟಿವಿಟಿ, ಆಪ್ಟಿಕಲ್ ಆ್ಯಕ್ಟಿವಿಟಿ ಅಂತಂದ್ರೇನು, ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ಸ್ ಅಂತಂದ್ರೇನು, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ ಡಿಸ್ಕ್ರೈಬ್ ಮಾಡಿದ್ದೀನಿ. ಒಂದು ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ತೊಗೊಂಡಿದ್ದೀನಲ್ಲ. ಈಗ ನೋಡಿ, ವೆನ್ ಸಚ್ ಅ ಟೈಪ್ ಆಫ್ ಒಂದು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ವೆನ್ ಇಟ್ ಈಸ್, ಈಗ ನೋಡಿ ನಾನು ತೊಗೊಂಡಿದ್ದೀನಿ ಇದೊಂದು PPL ಅಂತಂದರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಇದು ಪ್ಲೇನ್ ಪೋಲರೈಸ್ಡ್ ಲೈಟ್. ನೋಡಿ, ಲುಕ್ ಅಟ್ ದಟ್ PPL. ಸೊ ಹಿಯರ್ ಐ ಹ್ಯಾವ್ ಟೇಕನ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಹಿಯರ್ ಆ್ಯಂಡ್ ಇನ್ ವಿಚ್ ದ ಲೈಟ್ ವೇವ್ಸ್ ದೇ ಆರ್ ಆಸಿಲೇಟಿಂಗ್ ಅಪ್ಸ್ ಆ್ಯಂಡ್ ಡೌನ್ ಅಲ್ವಾ. ಈ ಡೈರೆಕ್ಷನಲ್ಲಿ ಅಂದರೆ ಎಕ್ಸಾಕ್ಟ್ಲಿ ವರ್ಟಿಕಲ್ ಮ್ಯಾನರ್ನಲ್ಲಿ ಅದು ಅಂದರೆ ಆಸಿಲೇಷನ್ ಆಗ್ತಾಯಿದೆ. ಗೊತ್ತಾಗ್ತಿದೆಯಲ್ಲ ನಿಮಗೆ? ಸೊ ಈ ಡೈರೆಕ್ಷನಲ್ಲಿ ಆಸಿಲೇಷನ್ ಆಗ್ತಾ ಇರೋಂಥದ್ದು. ಸೊ ನಾರ್ತ್ ಸೌತ್ ಹೀಗೆ ತೊಗೊಂಡ್ರೆ, ನಾರ್ತು ಸೌತಲ್ಲಿ ಆ ಡೈರೆಕ್ಷನಲ್ಲಿ ಅದು ಆಸಿಲೇಷನ್ ಆಗ್ತಾ ಇರೋಂಥ ಒಂದು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ತೊಗೊಂಡಿದ್ದೀನಿ. ವೆನ್ ಸಚ್ ಅ ಟೈಪ್ ಆಫ್ ಎ ಪ್ಲೇನ್ ಪೋಲರೈಸ್ಡ್ ಲೈಟ್ ವೆನ್ ಇಟ್ ಈಸ್ ಮೇಡ್ ಟು ಪಾಸ್ ಥ್ರೂ ಎ ಕೆಮಿಕಲ್ ಸಬ್ಸ್ಟೆನ್ಸ್, ಒಂದು ಸೊಲ್ಯೂಷನ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ತೊಗೊಂಡಿದ್ದೀನಿ, ವಿಚ್ ಈಸ್ ಟೇಕನ್ ಇನ್ ಎ ಡಿವೈಸ್ ವಿಚ್ ಈಸ್ ಕಾಲ್ಡ್ ಎಸ್ ಎ ಪೊಲಾರಿಮೀಟರ್. ಅದನ್ನು ನೆಕ್ಸ್ಟು ಹೇಳ್ತೀನಿ ಮತ್ತೆ ಅದು. ಸೊ ದಟ್ ಪೊಲಾರಿಮೀಟರ್ ಒಳಗಡೆ ಆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಸೊಲ್ಯೂಷನ್ನ ತೊಗೊಂಡಿದ್ದೀನಿ. ಆರ್ಗ್ಯಾನಿಕ್ ಕಾಂಪೌಂಡ್ ಸೊಲ್ಯೂಷನ್ ಅಂತಲೇ ಒಂದು ಎಕ್ಸಾಂಪಲು ಹ್ಯಾಲೋ ಆಲ್ಕೇನ್ ಕಾಂಪೌಂಡನ್ನು ತೊಗೊಂಬಂದಿದ್ದೀನಿ. ಸೊ ಇದರೊಳಗಡೆ ಏನಿದೆ,
ಏನಿದೆ ಇದರೊಳಗಡೆ ಸೊ ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡಿದ್ದೀನಿ. ಸೊ ವೆನ್ ಎವರ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ when it is filled in a polarimeter and through that solution ಒಂದು ಸೊಲ್ಯೂಷನ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಮುಖಾಂತರ when I pass this PPL, ಸೊ ನಾನು ನಿಕೋಲ್ ಪ್ರಿಸಮ್ ಮುಖಾಂತರ ಪಾಸ್ ಮಾಡಿದ್ನಲ್ಲ ಆರ್ಡಿನರಿ ಲೈಟನ್ನು, ಅದೇ ಥರ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಸೊ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಸೊಲ್ಯೂಷನ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಮುಖಾಂತರ ಪಾಸ್ ಮಾಡಿದ್ಮೇಲೆ ಸೊ ಅಲ್ಲೂ ಅಷ್ಟೇ. ಸೊ ಇಲ್ಲಿಂದ ನನಗೆ ಟ್ರಾನ್ಸ್ಮಿಷನ್ ಆಗಿ ಇದ್ರ ಮುಖಾಂತರ ಲೈಟು ಆಚೆ ಬರುತ್ತೆ. ಒನ್ಸ್ ಅಗೈನ್ ಈಗ ನಾನು ಅಬ್ಸರ್ವ್ ಮಾಡಿದ್ರೆ ಆ್ಯಂಡ್ ಆಫ್ಟರ್ ಕಮಿಂಗ್ ಔಟ್ ಆಫ್ ದ ಸೊಲ್ಯೂಷನ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಥವಾ ಟ್ರಾನ್ಸ್ಮಿಟೆಡ್ ಲೈಟ್ ಅಂತ ಏನು ಹೇಳ್ತೀವಿ, ಈಗ ಟ್ರಾನ್ಸ್ಮಿಟೆಡ್ ಲೈಟ್ ಏನು ಬರುತ್ತೆ ಅದನ್ನು ಒಂದು ಸ್ಕ್ರೀನ್ ಮೇಲೆ ಬೆಳೆಸ್ಕೊಂಡು ಸಪೋಸ್ ಇಫ್ ಐ ಕ್ಯಾನ್ ಅಬ್ಸರ್ವ್ ದ ಡೈರೆಕ್ಷನ್ ಆಫ್ ದ ಆಸಿಲೇಷನ್. ಈಗ ನಾನು ಇನಿಷಿಯಲಿ ಬಿಫೋರ್ ಪಾಸಿಂಗ್ ಥ್ರೂ ದ ಆರ್ಗ್ಯಾನಿಕ್ ಕಾಂಪೌಂಡ್ ಸೊಲ್ಯೂಷನ್ ನೋಡಿ ಅಬ್ಸರ್ವ್ ಮಾಡಿ, ದ ಡೈರೆಕ್ಷನ್ ಆಫ್ ದ ಆಸಿಲೇಷನ್ ಹೆಂಗಿತ್ತು, ಅಪ್ ಆ್ಯಂಡ್ ಡೌನ್, ನಾರ್ತ್ ಆ್ಯಂಡ್ ಸೌತ್ ಇತ್ತು, ಮೇಲೆ ಕೆಳಗೆ ಅದು ಆಸಿಲೇಷನ್ ಆಗ್ತಾಯಿದೆ. ಈಗ ನಾನು ಸಚ್ ಅ ಟೈಪ್ ಆಫ್ PPL ನಾನೇನು ಮಾಡಿದೆ, ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಸೊಲ್ಯೂಷನ್ ಮುಖಾಂತರ ಪಾಸ್ ಮಾಡಿ ಬಂದ ಮೇಲೆ ಅದನ್ನು ಯಾವುದೋ ಒಂದು ಸ್ಕ್ರೀನ್ ಮೇಲೆ ಬೆಳೆಸ್ಕೊಂಡಿದ್ದೀನಿ. ಇವಾಗ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಏನು ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಇಫ್ ಐ ಕ್ಯಾನ್ ಅಬ್ಸರ್ವ್ ದ ಡೈರೆಕ್ಷನ್ ಆಫ್ ದ ಆಸಿಲೇಷನ್ ಅಂತ ತಗೊಂಡಾಗ ನೋಡಿ ಅಬ್ಸರ್ವ್ ಮಾಡಿ, ದ ಡೈರೆಕ್ಷನ್ ಆಫ್ ದ ಆಸಿಲೇಷನ್ ಆಫ್ ದ ಲೈಟ್ ವೇವ್ಸ್ ಹ್ಯಾಸ್ ಬೀನ್ ಚೇಂಜ್. ಇನಿಷಿಯಲಿ ದ ಡೈರೆಕ್ಷನ್ ಅಂದರೆ ದ ಆಸಿಲೇಷನ್ ಯಾವ ಡೈರೆಕ್ಷನಲ್ಲಿ ಇತ್ತು ಅಂತಂದರೆ ಡಾಟೆಡ್ ಲೈನಲ್ಲಿ ತೋರಿಸ್ತೀನಿ, ಹಿಂಗಿತ್ತು, ಮೇಲೆ ಕೆಳಗೆ ಹಿಂಗಾಗ್ತಾಯಿತ್ತು. ಈಗೇನಾಯಿತು ನೋಡಿ ಅಬ್ಸರ್ವ್ ಮಾಡಿ, ಸೊ ಅದ್ರ ಮುಖಾಂತರ ನಾನು ಪಾಸ್ ಮಾಡಿದಾಗ ದಟ್ ಕಾಂಪೌಂಡ್ ಏನು ಮಾಡಿದೆ, ವಿಚ್ ಕ್ಯಾನ್ ರೊಟೇಟ್ ದಟ್ ಡೈರೆಕ್ಷನ್ ಆಫ್ ದ ಆಸಿಲೇಷನ್. ನಾನು ಸ್ವಲ್ಪ ಆರೋ ಮಾರ್ಕಲ್ಲಿ ತೋರಿಸ್ಕೊಂಡಿದ್ದೀನಿ ಇದನ್ನು. ನಾನು ಏನು ಮಾಡಿದೆ, ಇದನ್ನು ದಟ್ PPL ಆರ್ ದ ಡೈರೆಕ್ಷನ್ ಆಫ್ ದ ಆಸಿಲೇಷನ್ ಆಫ್ ದ ಲೈಟ್ ಏನಿದೆ ಅದನ್ನು ರೊಟೇಟ್ ಮಾಡ್ತು. ಯಾವುದು ರೊಟೇಟ್ ಮಾಡಿದ್ದು, ಆರ್ಗ್ಯಾನಿಕ್ ಕಾಂಪೌಂಡ್. ಅರ್ಥ ಆಗ್ತಿದೆಯಲ್ವಾ? ಆ್ಯಂಡ್ ಸಚ್ ಅ ಟೈಪ್ ಆಫ್ ಪ್ರಾಪರ್ಟಿ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಟು ರೊಟೇಟ್ ದ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್. ಏನು ರೊಟೇಟ್ ಆಯಿತು ಇಲ್ಲಿ ಅಂತಂದರೆ, ಇನಿಷಿಯಲಿ ದ ಪ್ಲೇನ್ ಆಫ್ ದ ಲೈಟು ನೋಡಿ ಹೀಗಿತ್ತು, ಇಲ್ಲಿತ್ತು, ನಾನು ತೋರಿಸ್ನಲ್ಲ ಇಲ್ಲಿತ್ತು, ಹಿಂಗಿತ್ತು, ಈ ಪ್ಲೇನಲ್ಲಿ ಅದು ಆಸಿಲೇಷನ್ ಆಗ್ತಾಯಿತ್ತು. ಈಗೇನಾಯಿತು, ಆಫ್ಟರ್ ಪಾಸಿಂಗ್ ಥ್ರೂ ದ ಆರ್ಗ್ಯಾನಿಕ್ ಕಾಂಪೌಂಡ್ ದ ಡೈರೆಕ್ಷನ್ ಆಫ್ ದ ಪ್ಲೇನ್ ಆರ್ ದ ಪ್ಲೇನ್ ಆಫ್ ದ PPL ಏನಾಯಿತು, ರೊಟೇಟ್ ಆಗಿದೆ. ಅಂದರೆ ರೈಟ್ ಸೈಡಿಗೆ ರೊಟೇಟ್ ಮಾಡಿದ್ದೀನಿ. ನಾವು ದಟ್ ಲೈಟ್ ವೇವ್ಸ್ ದೇ ಆರ್ ಫೌಂಡ್ ಟು ಆಸಿಲೇಟ್ ಇನ್ ದಿಸ್ ಪರ್ಟಿಕ್ಯುಲರ್ ಡೈರೆಕ್ಷನ್. ದೇರ್ಫೋರ್ ಇಲ್ಲಿ ಹೇಳ್ತಾನೆ, ಇಲ್ಲಿ ದ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಹ್ಯಾಸ್ ಬೀನ್ ರೊಟೇಟೆಡ್. ಸೊ ಯಾವುದರಿಂದ ರೊಟೇಟ್ ಆಯಿತು, ಅದು ಆರ್ಗ್ಯಾನಿಕ್ ಕಾಂಪೌಂಡಿಂದ ಅದು ರೊಟೇಟ್ ಆಯಿತು. ಆ್ಯಂಡ್ ವಾಟ್ ಎವರ್ ದಟ್ ಆ್ಯಕ್ಟಿವಿಟಿ ಆರ್ ದ ಪ್ರಾಪರ್ಟಿ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಟು ರೊಟೇಟ್ ದ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್. ಆ್ಯಂಡ್ ದಟ್ ಪ್ರಾಪರ್ಟಿ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಆಪ್ಟಿಕಲ್ ಆ್ಯಕ್ಟಿವಿಟಿ. ಅರ್ಥ ಆಗ್ತಿದೆಯಲ್ವಾ? ಸೊ ಇದನ್ನು ನಾವು ಆಪ್ಟಿಕಲ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಆ್ಯಂಡ್ ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಸೊ ವಿಚ್ ಕ್ಯಾನ್ ರೊಟೇಟ್ ದ ಪ್ಲೇನ್ ಆಫ್ ದ PPL ಆ್ಯಂಡ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಇಟ್ ಈಸ್ ಕಾಲ್ಡ್ ಆಸ್ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಆರ್ ಆಪ್ಟಿಕಲಿ ಆ್ಯಕ್ಟಿವ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ಯಾವಾಗ ರೊಟೇಟ್ ಆಗುತ್ತೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್, PPLನ ಪ್ಲೇನ್ನ ಯಾವಾಗ ರೊಟೇಟ್ ಮಾಡುತ್ತೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಂತಂದ್ರೆ ಅದಕ್ಕೊಂದು ಆಪ್ಟಿಕಲ್ ಆ್ಯಕ್ಟಿವಿಟಿ ಪ್ರಾಪರ್ಟಿ ಇದ್ದರೆ. ಸೊ ಎಲ್ಲ ಕಾಂಪೌಂಡ್ಸ್ಗೂ ಆಪ್ಟಿಕಲ್ ಆ್ಯಕ್ಟಿವಿಟಿ ಪ್ರಾಪರ್ಟಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವುದೋ ಒಂದು ಕಂಡೀಷನಲ್ಲಿ ಆಪ್ಟಿಕಲ್ ಆ್ಯಕ್ಟಿವಿಟಿ ಬರುತ್ತೆ, ಯಾವಾಗ ಬರುತ್ತೆ ಅಂತ ಮುಂದೆ ಹೇಳುತ್ತೆ ನಿಮಗೆ. Therefore, so whatever this activity or the ability or the property of an organic compound to rotate the plane of the plane polarized light, and that property it is called as optical activity anta karitivi. And this compound and that compound it is called as optically active substance or the optically active compounds anta karitivi. And ಇದು ಯಾಕೆ ಬೇಕು, ಇದು ನನಗೆ ಬೇಕು, ಮುಂದೆ ಬೇಕಾಗುತ್ತೆ, ಅದಕ್ಕೆ ನಾನು ಈ ಪ್ರಾಪರ್ಟಿನ ತೊಗೊಂಡಿದ್ದೀನಿ. ಅರ್ಥ ಆಗಿದೆಯಲ್ಲ ನಿಮಗೆ? ಆ್ಯಂಡ್ ಇಟ್ ಟೆಲ್ಸ್ ಆಲ್ ಅಬೌಟ್ ದ ಆಪ್ಟಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ತಾನೆ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ರಿಪೀಟ್. ಸೊ ವೆನ್ ಎ PPL ಈಸ್ ಮೇಡ್ ಟು ಪಾಸ್ ಥ್ರೂ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ and certain organic compounds they can able to rotate the plane of the plane polarized light. And such property of an organic compound to rotate the plane of the plane polarized light it is called as optical activity of a compound anta helತೀವಿ. And that compound it is called as optically active substance. ಮತ್ತೆ ಅದನ್ನ ಸ್ಟೇಟ್ಮೆಂಟ್ ತಗೊಂಡಿದ್ದೀನಿ. when plane polarized light is passed through solutions of organic compounds they rotate, not all the organic compounds, some organic compounds they rotate the plane polarized light. Such compounds they are called as optically active compounds. And this property it is called as optical activity anta ಕರಿತೀವಿ.
ಅರ್ಥ ಆಗಿದೆಯಲ್ವಾ? ಹಾಗಿದ್ರೆ ಸೊ ಈಗ ನಾನು ಅಲ್ಲಿ ಒಂದು ರೊಟೇಷನ್ ಆಯಿತು ಅಂತ ಹೇಳಿದೆ ನಿಮಗೆ. ಅರ್ಲಿಯರ್ ಬಿಫೋರ್ ಪಾಸಿಂಗ್ ಥ್ರೂ ದ ಆರ್ಗ್ಯಾನಿಕ್ ಕಾಂಪೌಂಡ್ ಡೈರೆಕ್ಷನ್ ಆಫ್ ದ ಆಸಿಲೇಷನ್ ಹಿಂಗಿತ್ತು. ಪಾಸ್ ಮಾಡಿದ್ಮೇಲೆ ಡೈರೆಕ್ಷನ್ ಆಫ್ ದ ರೊಟೇಷನ್ ನೋಡಿ ಇಲ್ಲಿ ಚೇಂಜ್ ಆಯಿತು. ಗೊತ್ತಾಯ್ತಲ್ಲ? ಅರ್ಲಿಯರ್ ಹಿಂಗಿತ್ತು, ದ ಡೈರೆಕ್ಷನ್ ಆಫ್ ದ ರೊಟೇಷನ್ನು ಈ ಪ್ಲೇನಲ್ಲಿ ಇತ್ತು. ಆಫ್ಟರ್ ಪಾಸಿಂಗ್ ಥ್ರೂ ದ ಆರ್ಗ್ಯಾನಿಕ್ ಕಾಂಪೌಂಡ್ ಮುಖಾಂತರ ಪಾಸ್ ಮಾಡಿದ್ಮೇಲೆ ದ ಡೈರೆಕ್ಷನ್ ಆಫ್ ದ ರೊಟೇಷನ್ ಚೇಂಜ್ ಆಯ್ತಲ್ಲ ಇಲ್ಲಿ. ಸೊ ಯಾವುದೋ ಒಂದು ಈ ಚೇಂಜ್ ಆಯ್ತಲ್ಲ, ಸೊ ಒಂದು ಡೆಫಿನೆಟ್ ಡಿಗ್ರಿ ಚೇಂಜ್ ಆಗಿದೆ, ಒಂದು ಡೆಫಿನೆಟ್ ಆ್ಯಂಗಲ್ಗೆ ಅದು ರೊಟೇಷನ್ ಮಾಡಿದೆ ಅಂತ ಹೇಳ್ತೀವಿ. ಎಷ್ಟು ರೊಟೇಟ್ ಆಯಿತು ಅಂತಂದರೆ ಅದನ್ನು ನಾವು ಇಂಡಿಕೇಟ್ ಮಾಡಬೇಕು ಅಂತಲೇ ವಿ ಹ್ಯಾವ್ ಟು ಮೆಜರ್ ದ ಆ್ಯಂಗಲ್ ಆಫ್ ರೊಟೇಷನ್ ಅಂತ ಹೇಳ್ತೀವಿ. ಸೊ ಎಲ್ಲಿ ಗೊತ್ತಾಗುತ್ತೆ ನನಗೆ ಇಲ್ಲಿ? ಸೊ ಯಾವ ಥರ ಅದನ್ನು ಮೆಜರ್ ಮಾಡ್ತೀವಿ, ಯಾವುದರಲ್ಲಿ ಅದನ್ನು ಮೆಜರ್ ಮಾಡ್ತೀವಿ ಅಂತ ತಗೊಂಡಾಗ ದ ಎಕ್ಸ್ಟೆಂಟ್ ಆಫ್ ರೊಟೇಷನ್ ಆಫ್ ದ ಪಿ ಪಿ ಎಲ್ ಅಥವಾ ಆ್ಯಂಗಲ್ ಆಫ್ ರೊಟೇಷನ್ ಆಫ್ ದ ಪಿ ಪಿ ಎಲ್ ಅಂತ ಹೇಳ್ತಾನೆ ಇಲ್ಲಿ. ಸೊ ದಟ್ ಆ್ಯಂಗಲ್ ಆಫ್ ರೊಟೇಷನ್ ಆಫ್ ದ ಪಿ ಪಿ ಎಲ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಬೈ ಮೀನ್ಸ್ ಆಫ್ ಯೂಸಿಂಗ್ ಎನ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾನೆ. ಅದು ಇನ್ನೊಂದು ಬೇಸಿಕ್ ಟರ್ಮ್ ಅಂತ ತಗೊಳ್ತಾ ಇದ್ದೀನಿ ಇಲ್ಲಿ. ದ ನೆಕ್ಸ್ಟ್ ಟರ್ಮ್ ಇಟ್ ಈಸ್ ಕಾಲ್ಡ್ ಎಸ್ ಅ ಪೊಲಾರಿಮೀಟರ್. So what is this polarimeter? Polarimeter ಅಂತಂದರೆ ಇಟ್ ಈಸ್ ಎ ಡಿವೈಸ್, ಇಟ್ ಈಸ್ ಎನ್ ಇನ್ಸ್ಟ್ರೂಮೆಂಟ್. ಅದೇನು ಮಾಡುತ್ತೆ? ವಿಚ್ ಕ್ಯಾನ್ ಮೆಜರ್ ದ ಡೈರೆಕ್ಷನ್, ವಿಚ್ ಕ್ಯಾನ್ ಮೆಜರ್ ದ ಆ್ಯಂಗಲ್ ಆಫ್ ರೊಟೇಷನ್ ಆಫ್ ದ ಪಿ ಪಿ ಎಲ್. ಅಂದರೆ ಎಷ್ಟು ಡಿಗ್ರಿಗೆ ರೊಟೇಟ್ ಮಾಡುತ್ತೆ, 10 ಡಿಗ್ರಿಗೆ ರೊಟೇಟ್ ಮಾಡುತ್ತಾ, 20 ಡಿಗ್ರಿ ರೊಟೇಟ್ ಮಾಡುತ್ತಾ, 30 ಡಿಗ್ರಿ ರೊಟೇಟ್ ಮಾಡುತ್ತಾ, ಅಥವಾ 60 ಡಿಗ್ರಿ ರೊಟೇಟ್ ಮಾಡುತ್ತಾ, ಹೀಗೆ ಅದು ಎಷ್ಟು ಡಿಗ್ರಿ ರೊಟೇಷನ್ ಆಗುತ್ತೆ ಆ ಆ್ಯಂಗಲ್ ಆಫ್ ರೊಟೇಷನ್ನು. ಸೊ ಅದನ್ನು ಮೆಜರ್ ಮಾಡೋದಕ್ಕೆ ನಾನು ಒಂದು ಪೊಲಾರಿಮೀಟರ್ ಅಂತ ತಗೊಳ್ತೀವಿ. ಆ ಪೊಲಾರಿಮೀಟರ್ ಒಳಗಡೆ ನಾವೇನು ಮಾಡ್ತೀವಿ? ಆರ್ಗ್ಯಾನಿಕ್ ಕಾಂಪೌಂಡನ್ನು ಸೊ ಇಟ್ಕೊಂಡು ಅದನ್ನು ನಾವು ಪಾಸ್ ಮಾಡ್ತೀವಿ ಪಿ ಪಿ ಎಲ್ಲನ್ನು. ಹೀಗೆ therefore the device which is used to measure the angle of rotation it is called as a polarimeter ಅಂತ ಹೇಳ್ತಾರೆ. ಇದು ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್. ಅರ್ಥ ಆಗಿದೆಯಲ್ಲ? ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಈ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತಂದರೆ ಏನು, ಸೊ ಅದಾದಮೇಲೆ ಸೊ ಆರ್ಗ್ಯಾನಿಕ್ ಕಾಂಪೌಂಡು ಆ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೊಟೇಟ್ ಮಾಡುತ್ತೆ, ಅಥವಾ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೊಟೇಟ್ ಮಾಡುತ್ತೆ. ಆ್ಯಂಡ್ ದಟ್ ಪ್ರಾಪರ್ಟಿನ ನಾವು ಆಪ್ಟಿಕಲ್ ಆ್ಯಕ್ಟಿವಿಟಿ ಅಂತ ತೊಗೊಂಡ್ವಿ. ಹಾಗಂದ್ರೆ ಏನು ಅದನ್ನು ಡೆಫಿನೇಷನ್ ಕೊಟ್ಟಿದ್ದೀನಿ. ಅದಾದಮೇಲೆ ಪೊಲಾರಿಮೀಟರ್ ಅಂತಂದರೆ ಏನು, ಅದನ್ನು ಆ್ಯಂಗಲ್ ಆಫ್ ರೊಟೇಷನ್ನ ಮೆಜರ್ ಮಾಡೋದಕ್ಕೆ ಒಂದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಎಸ್ ಅ ಪೊಲಾರಿಮೀಟರ್ ಅಂತ ಕರೆದೆ. ಹಾಗಂದ್ರೆ ಏನು ಅನ್ನೋದನ್ನು ನಿಮಗೆ ಹೇಳಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಈಗ ನಾನು ಹೇಳಿದೆ, ಈಗ ಡೈರೆಕ್ಷನ್ ಆಫ್ ದ ರೊಟೇಷನನ್ನು ಅಥವಾ ಆ್ಯಂಗಲ್ ಆಫ್ ರೊಟೇಷನ್, ಆ್ಯಂಗಲ್ ಆಫ್ ಡೈರೆಕ್ಷನ್ ಆಫ್ ದ ಆಸಿಲೇಷನ್ ಆಫ್ ದ ಪಿ ಪಿ ಎಲನ್ನು ರೊಟೇಟ್ ಮಾಡುತ್ತೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಹೇಳ್ದೆ. ಸೊ ಯಾವ ಕಡೆಗೆ ರೊಟೇಟ್ ಮಾಡುತ್ತೆ, ಯಾವ ಕಡೆಗೆ ಅಂತ ಬಂದಾಗ ಅಲ್ಲಿ ನೋಡಿ 2 ಥರ ಬರ್ಬೋದು. ಹೇಗೆ ಅಂತಂದರೆ ಸರ್ಟನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದೇ ಕೆನ್ ಏಬಲ್ ಟು ರೊಟೇಟ್ ದ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಹೇಳುತ್ತೆ. ನೋಡಿ ಇಲ್ಲೇ ತೋರಿಸ್ತೀನಿ ನಿಮಗೆ. ಯಾವುದೋ ಒಂದು ಪಿ ಪಿ ಎಲನ್ನು ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ದಿಸ್ ಈಸ್ ಪಿ ಪಿ ಎಲ್ ಇನ್ ವಿಚ್ ದ ಆಸಿಲೇಷನ್ ಆಫ್ ದ ಲೈಟ್ ರೇ ಇಟ್ ಈಸ್ ಇನ್ ದಿಸ್ ಡೈರೆಕ್ಷನ್ ಇದೆ. ಇದನ್ನು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಮುಖಾಂತರ ಪಾಸ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಆರ್ಗ್ಯಾನಿಕ್ ಕಾಂಪೌಂಡ್ ಅದು ಪಾಸ್ ಮಾಡಿದ್ಮೇಲೆ ನನಗೆ ಇಲ್ಲಿ ಆಫ್ಟರ್ ದಟ್ ನಾನು ಪಿ ಪಿ ಎಲ್ ಏನು ಬರುತ್ತೆ ಸೊ ಅದನ್ನು ಅಬ್ಸರ್ವ್ ಮಾಡಿದಾಗ ನೋಡಿ ಇಲ್ಲಿ ಇನ್ ಕೇಸ್ ಏನಾದರೂ ಆ ಡೈರೆಕ್ಷನ್ ಆಫ್ ದ ಆಸಿಲೇಷನ್ ಹಿಂಗೆ ಚೇಂಜ್ ಆಯಿತು ಅಂತ ಅಂದ್ಕೊಳ್ಳಿ. ಅರ್ಲಿಯರ್ ಇನಿಷಿಯಲಿ ಹಿಂಗಿತ್ತು, ಇದೇನಾಯ್ತು ಇವಾಗ ಟುವರ್ಡ್ಸ್ ವಿಚ್ ಈಸ್ ರೊಟೇಟೆಡ್ ಟುವರ್ಡ್ಸ್ ದ, ಇವಾಗ ಯಾವ ಸೈಡಿಗೆ ರೊಟೇಟ್ ಆಯಿತು ಅಂತ ಹೇಳ್ತೀರಿ? ರೈಟ್ ಸೈಡಿಗೆ ರೊಟೇಟ್ ಆಯಿತು ಅಂತ ಹೇಳ್ತೀರಿ ಅಲ್ವಪ್ಪ. therefore that depends on the property nature of the organic compound basis ಮೇಲೆ ನಾನು ಹೇಳ್ತಾ ಇದ್ದೀನಿ. ಸೊ ಸರ್ಟನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದೇ ಕ್ಯಾನ್ ರೊಟೇಟ್ ದ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್. ಕೆಲವೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳು ಏನು ಮಾಡುತ್ತೆ, ಆ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೈಟ್ ಸೈಡ್ಗೆ ರೊಟೇಟ್ ಮಾಡುತ್ತೆ, ಅಥವಾ ಇದನ್ನು ನಾವು ಕ್ಲಾಕ್ ವೈಸ್ ರೊಟೇಷನ್ ಅಂತ ತೊಗೊಳ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಯಾಕೆ ತೊಗೊಳ್ತಾ ಇದ್ದೀನಿ ಅಂತಂದರೆ ಬೇಸ್ಡ್ ಆನ್ ದ ಡೈರೆಕ್ಷನ್ ಆಫ್ ದ ರೊಟೇಷನ್, ಬೇಸ್ಡ್ ಆನ್ ಟು ವಿಚ್ ಡೈರೆಕ್ಷನ್, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅದು ರೊಟೇಷನ್ ಮಾಡುತ್ತಾ, ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅಥವಾ ಲೆಫ್ಟ್ ಸೈಡ್ಗೆ ಅದು ರೊಟೇಟ್ ಮಾಡುತ್ತಾ. ಬೇಸ್ಡ್ ಆನ್ ದಟ್ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು 2 ಥರ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತೀವಿ. ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಕೆಲವೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಸು ನೋಡಿ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೈಟ್ ಸೈಡ್ಗೆ ರೊಟೇಟ್ ಮಾಡುತ್ತೆ. ಅಂಥ ಕಂಡೀಷನಲ್ಲಿ ಸಚ್ ಎ ಟೈಪ್ ಆಫ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಡೆಕ್ಸ್ಟ್ರೋ ರೊಟೇಟರಿ ಕಾಂಪೌಂಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೆಕ್ಸ್ಟ್ರೋ ರೊಟೇಟರಿ ಕಾಂಪೌಂಡ್. ಡೆಕ್ಸ್ಟ್ರೋ ಮೀನ್ಸ್ ಟು ರೈಟ್ ಸೈಡ್ ಅಂತ ಹೇಳ್ತಾನೆ. ಸೊ ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಕ್ಯಾನ್ ರೊಟೇಟ್ ದ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಟುವರ್ಡ್ ದ ರೈಟ್ ಸೈಡ್ ಇಟ್ ಈಸ್ ಕಾಲ್ಡ್ ಆಸ್ ಡೆಕ್ಸ್ಟ್ರೋ ರೊಟೇಟರಿ ಕಾಂಪೌಂಡ್. ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಅದೇ ಥರ ಸರ್ಟನ್ ಅದರ್ ಕಾಂಪೌಂಡ್ಸ್, ಸಮ್ ಅದರ್ ಕಾಂಪೌಂಡ್ಸ್ ಅಂತ ತೊಗೊಂಡಾಗ ಇನ್ನೊಂದು ಕಾಂಪೌಂಡ್ ತೊಗೊಂಡಿದ್ದೀನಿ ನೋಡಿ.
ಅಲ್ಲೂ ಪಿ ಪಿ ಎಲ್ನ ತೊಗೊಂಡೆ, ಅದರಲ್ಲೂ ಇನಿಷಿಯಲಿ ದ ಆ್ಯಂಗಲ್ ಆಫ್ ದ ರೊಟೇಷನ್ ಈ ಥರ ಇದೆ. ಅದನ್ನು ಇನ್ನೊಂದು ಆರ್ಗ್ಯಾನಿಕ್ ಕಾಂಪೌಂಡ್ ಮುಖಾಂತರ ಬೇರೆ ಆರ್ಗ್ಯಾನಿಕ್ ಕಾಂಪೌಂಡ್ ಮುಖಾಂತರ ಪಾಸ್ ಮಾಡಿದ್ದೀನಿ. ಸೊ ಇವಾಗ ಮತ್ತೆ ನಾನು ಅಲ್ಲಿಂದ ಆಚೆ ಬಂದ ಮೇಲೆ ಇಫ್ ಐ ಲುಕ್ ಅಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಇನಿಷಿಯಲಿ, ಸೊ ಬಿಫೋರ್ ಪಾಸಿಂಗ್ ಥ್ರೂ ದ ಸೊಲ್ಯೂಷನ್, ಸೊ ಈ ಡೈರೆಕ್ಷನಲ್ಲಿ ಇತ್ತು. ಇವಾಗ ಏನಾಯಿತು, ಆಫ್ಟರ್ ಪಾಸಿಂಗ್ ಥ್ರೂ ದ ಆರ್ಗ್ಯಾನಿಕ್ ಕಾಂಪೌಂಡ್ ನಾವು ದ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಇಟ್ ಈಸ್ ರೊಟೇಟೆಡ್ ಇನ್ ಆನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಹಿಂಗೆ ರೊಟೇಟ್ ಆಗಿದೆ ಟುವರ್ಡ್ ದ ಲೆಫ್ಟ್ ಸೈಡ್, ಟು ದ ಲೆಫ್ಟ್ ಸೈಡ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅದು ರೊಟೇಷನ್ ಆಗಿದೆ. ಆ್ಯಂಡ್ ವೆನ್ ಎವರ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಫ್ ಇಟ್ ಕ್ಯಾನ್ ರೊಟೇಟ್ ದ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ದಟ್ ಕಾಂಪೌಂಡ್ ಇಟ್ ಈಸ್ ಸೆಟ್ ಟು ಬಿ ಲೇವೋ ರೊಟೇಟರಿ ಕಾಂಪೌಂಡ್ ಅಂತ ಕರಿತೀವಿ. ನಿಮ್ಗೆ ಅರ್ಥ ಆಗಿದೆಯಲ್ಲಪ್ಪ, ಲೇವೋ ರೊಟೇಟರಿ ಕಾಂಪೌಂಡ್. ನಿಮಗೆ ಕ್ಲಿಯರಾಗಿ ಅರ್ಥ ಮಾಡಿಸಿದ್ದೀನಿ. ಸೊ ಈಗ ಕೆಲವೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಿಗೆ ಆಪ್ಟಿಕಲ್ ಆ್ಯಕ್ಟಿವಿಟಿ ಬರುತ್ತೆ, ಪ್ರಾಪರ್ಟಿ. ಒಂದೇ ಥರ ಆಪ್ಟಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ, ಎರಡು ಥರ ಬರುತ್ತೆ. ಒಂದರಲ್ಲಿ ಸೊ ದಟ್ ಕಾಂಪೌಂಡ್ ವಿಚ್ ಕ್ಯಾನ್ ರೊಟೇಟ್ ದ ಪಿ ಪಿ ಎಲ್ ಟುವರ್ಡ್ ದ ರೈಟ್ ಸೈಡ್, ಐದರ್ ಟುವರ್ಡ್ ದ ರೈಟ್ ಸೈಡ್ ಆ್ಯಂಡ್ ಸಮ್ ಅದರ್ ಕಾಂಪೌಂಡ್ ದೇ ಕ್ಯಾನ್ ರೊಟೇಟ್ ದಟ್ ಟುವರ್ಡ್ ದ ಲೆಫ್ಟ್ ಸೈಡ್ ಇನ್ ಆನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಕ್ಲಾಸಿಫೈ ದ ಟೂ ಕಾಂಪೌಂಡ್ಸ್, ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಎರಡು ರೀತಿ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತೀವಿ. ಸೊ ಏನದು ಅದ್ರ ಬಗ್ಗೆ ಸೊ ಒಂದು ಸ್ಟೇಟ್ಮೆಂಟನ್ನು ತೊಗೋಣ, ಒಂದು ಡೆಫಿನೇಷನ್ ತೊಗೋಣ. ಸೊ ದ ಫಸ್ಟ್ ಒನ್ ಡೆಕ್ಸ್ಟೋ ರೊಟೇಟರಿ ಕಾಂಪೌಂಡ್. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ, ನೋಡಿ ಸ್ಟೇಟ್ಮೆಂಟು ಈಗ ಹೇಳ್ತೀನಿ. ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ರೊಟೇಟ್ ದ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಟು ದ ರೈಟ್ ಸೈಡ್ ಇನ್ ಎ ಕ್ಲಾಕ್ ವೈಸ್ ಡೈರೆಕ್ಷನ್ ಆ್ಯಂಡ್ ಸಚ್ ಎ ಟೈಪ್ ಆಫ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಡೆಕ್ಸ್ಟೋ ರೊಟೇಟರಿ ಕಾಂಪೌಂಡ್ ಅಂತ ಕರಿತೀವಿ, ಆರ್ ಡಿ ಕಾಂಪೌಂಡ್ ಅಂತ ಕರಿತೀವಿ, ಆರ್ ಪ್ಲಸ್ ಕಾಂಪೌಂಡ್ ಅಂತ ಕರಿತೀವಿ. ಸೊ ವೆನ್ ವಿ ವಾಂಟ್ ಟು ರೈಟ್ ದ ನೇಮ್ ಆಫ್ ದಟ್ ಕಾಂಪೌಂಡ್, ಯಾವುದೇ ಒಂದು ನೇಮ್ ಆಫ್ ದ ಡೆಕ್ಸ್ಟೋ ರೊಟೇಟರಿ ಕಾಂಪೌಂಡನ್ನು ಬರೀಬೇಕು ಅಂತಂದಾಗ ಯಾವಾಗಲೂ ನಾವು ಸೊ ಬಿಫೋರ್ ದ ನೇಮ್ ಆಫ್ ದ ಕಾಂಪೌಂಡ್ ನಾನು ಪ್ಲಸ್ಸನ್ನು ಸೇರಿಸ್ಕೋಬೋದು, ಪ್ಲಸ್ಸನ್ನು ಸೇರಿಸ್ಕೋತೀನಿ ಅಥವಾ ಡಿ ಅಂತ ಸೇರಿಸ್ಕೋತೀನಿ. ಅಂದರೆ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ಸ್ದು ಹೆಸರನ್ನ ಬರೀಬೇಕಾದ್ರೆ ನಾನು ಮೆನ್ಷನ್ ಮಾಡಬೇಕಾದ್ರೆ ಬೇಸ್ಡ್ ಆನ್ ದಟ್ ಎಕ್ಸ್ಟೆಂಟ್ ಆ ಡೈರೆಕ್ಷನ್ ಆಫ್ ರೊಟೇಷನ್, ಯಾವ ಕಡೆಗೆ ಅದು ರೊಟೇಟ್ ಮಾಡುತ್ತೆ ಆ ಬೇಸಿಸ್ ಮೇಲೆ ನಾನು ಡೆಕ್ಸ್ಟ್ರೋ ಅಂತ ಮೆನ್ಷನ್ ಮಾಡಬೇಕು ಅಂತಂದರೆ ಏನಂತ ತೊಗೊಳ್ತೀನಿ, ಅದನ್ನು ಪ್ಲಸ್ ಕಾಂಪೌಂಡ್ ಅಂತ ತೊಗೊಳ್ತೀನಿ ಅಥವಾ ಡಿ ಕಾಂಪೌಂಡ್ ಅಂತ ಕರಿತೀವಿ. ಸೊ ಯಾಕೆ ಹೇಳಿದೆ ಅಂತಂದರೆ ಅದನ್ನು ಮೆನ್ಷನ್ ಮಾಡಬೇಕಾದ್ರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಎಕ್ಸಾಂಪಲ್ ನೋಡಿ, ಪ್ಲಸ್ ಬ್ಯೂಟೇನ್ ಟು ಆಲ್ ಅಂತ ತೊಗೊಂಡಿದ್ದೀನಿ, ಪ್ಲಸ್ ಬ್ಯೂಟೇನ್ ಟು ಆಲ್. ನೀವು ಎಲ್ಲಿ ಒಂದು ಕಾಂಪೌಂಡ್ ನೇಮಿಂದೆ ಒಂದು ಪ್ಲಸ್ ಅಂತ ತೊಗೊಂಡ್ರೆ ನಿಮಗೆ ಅದು ಅಂಡರ್ಸ್ಟುಡ್ ಆಗಿರಬೇಕು. ಸೊ ಏನದು ಕಾಂಪೌಂಡು, ದಟ್ ಕಾಂಪೌಂಡ್ ಇಟ್ ಈಸ್ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಇಟ್ ಈಸ್ ಎ ಡೆಕ್ಸ್ಟೋ ರೊಟೇಟರಿ ಕಾಂಪೌಂಡ್, ನಿಮ್ಗೆ ಗೊತ್ತಿರಬೇಕಿದು. ಆ್ಯಂಡ್ ಸಿಮಿಲರ್ಲಿ ಇನ್ನೊಂದು, ಸೊ ಬೇಸ್ಡ್ ಆನ್ ದಟ್ ಇನ್ನೊಂದು ಕಾಂಪೌಂಡ್ ಬರುತ್ತೆ, ಇನ್ನೊಂದು ಯಾವುದು ಲೇವೋ ರೊಟೇಟರಿ ಕಾಂಪೌಂಡ್. ನಿಮಗೆ ಅರ್ಥ ಆಗುತ್ತೆ ಇವಾಗ. ಲೇವೋ ಅಂತಂದರೆ ಇದನ್ನು ಒಂದು ಗ್ರೀಕ್ ವರ್ಡಿಂದ ತೊಗೊಂಡಿದ್ದೀನಿ ಅಥವಾ ಲ್ಯಾಟಿನ್ ವರ್ಡಿಂದ ತೊಗೊಂಡಿದ್ದೀನಿ, ಲೇವಸ್ ಅಂತ ಹೇಳ್ತೀವಿ. ಲೇವಸ್ ಅಂತಂದರೆ ಟು ದ ಲೆಫ್ಟ್ ಸೈಡ್ ಅಂತ ಅರ್ಥ, ಲೇವಸ್ ಅಂದರೆ ಲೆಫ್ಟ್ ಅಂತ ಅರ್ಥ. ದೇರ್ಫೋರ್ ಸೊ ಎನಿ ಆರ್ಗ್ಯಾನಿಕ್ ಕಾಂಪೌಂಡ್, ದ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಕ್ಯಾನ್ ರೊಟೇಟ್ಸ್ ದ ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟ್ ಟುವರ್ಡ್ ದ ಲೆಫ್ಟ್ ಸೈಡ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಿದ್ರೆ ಆ್ಯಂಡ್ ಸಚ್ ಎ ಟೈಪ್ ಆಫ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಎ ಲೇವೋ ರೊಟೇಟರಿ ಕಾಂಪೌಂಡ್ ಅಂತ ಕರಿತೀವಿ. ಆ್ಯಂಡ್ ಒನ್ಸ್ ಅಗೇನ್ ಆ ಲೇವೋ ರೊಟೇಟರಿ ಕಾಂಪೌಂಡ್ ಅಂತ ತೊಗೊಂಡ್ರೆ ಸೊ ನಾವು ಯಾವ ಥರ ನಾವು ಡೆಕ್ಸ್ಟೋ ರೊಟೇಟರಿ ಕಾಂಪೌಂಡನ್ನ ಮೆನ್ಷನ್ ಮಾಡಬೇಕಾದ್ರೆ ಪ್ಲಸ್ ಅಂತ ತೊಗೊಂಡ್ವಿ, ಅದೇ ಥರ ಇಲ್ಲಿ ಅಪೋಸಿಟ್ ತೊಗೊಳ್ತೀನಿ. ಇಫ್ ಐ ವಾಂಟ್ ಟು ರೈಟ್ ದ ನೇಮ್ ಆಫ್ ದಟ್ ಕಾಂಪೌಂಡ್ ದಟ್ ಈಸ್ ಲೇವೋ ರೊಟೇಟರಿ ಕಾಂಪೌಂಡ್ನ ಬರೀಬೇಕಾದ್ರೆ ಆಲ್ವೇಸ್ ಬಿಫೋರ್ ದ ನೇಮ್ ಆಫ್ ದ ಕಾಂಪೌಂಡ್ ಐ ಕ್ಯಾನ್ ಟೇಕ್ ಮೈನಸ್ ನೇಮ್ ಆಫ್ ದ ಕಾಂಪೌಂಡ್ ಅಥವಾ ಎಲ್ ಕಾಂಪೌಂಡ್ ಅಂತ ತೊಗೊಳ್ತೀವಿ. ಬಿಫೋರ್ ದ ನೇಮ್ ಆಫ್ ದ ಕಾಂಪೌಂಡ್ ಇಫ್ ಐ ರೈಟ್ ಮೈನಸ್ ಅಥವಾ ಎಲ್ ಅಂತ ಬರೆದ್ರೆ ಅದು ಲೇವೋ ರೊಟೇಟರಿ ಕಾಂಪೌಂಡ್ ಅಂತ ನಿಮಗೆ ಅದು ಅಂಡರ್ಸ್ಟುಡ್ ಇರಬೇಕು, ಅರ್ಥ ಆಗಬೇಕು ನಿಮಗೆ. ಗೊತ್ತಾಗಿದೆಯಲ್ಲಪ್ಪ. ದೇರ್ಫೋರ್ ಒಂದು ಎಕ್ಸಾಂಪಲ್ ನೋಡಿ. ಸೊ ಇಲ್ಲೂ ಅಷ್ಟೇ ಅದೇ ಬ್ಯೂಟೇನ್ ಟು ಆಲ್ ತೊಗೊಂಡಿದ್ದೀನಿ. ಸೊ ಅದು ಇನ್ನೊಂದು ಐಸೋಮರ್ ಅಂತ ಹೇಳ್ತೀವಿ, ಮುಂದೆ ಗೊತ್ತಾಗುತ್ತೆ. ಮೈನಸ್ ಬ್ಯೂಟೇನ್ ಟು ಆಲ್, ದೀಸ್ ಟು ಆರ್ ನಾಟ್ ದ ಸೇಮ್ ಅಂದರೆ ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರ್ಬೋದು, ದೆನ್ ಸ್ಟ್ರಕ್ಚರು ಒಂದೇ ಥರ ಬರ್ಬೋದು, ಬಟ್ ದ ಆಪ್ಟಿಕಲ್ ಪ್ರಾಪರ್ಟಿ ಚೇಂಜ್ ಆಗುತ್ತೆ ಬೇಸ್ಡ್ ಆನ್ ದಟ್. ಸೊ ಅದರ ಪ್ರಾಪರ್ಟೀಸ್ ಎರಡೂ ಕಾಂಪೌಂಡ್ಸು ದೇ ಆರ್ ಡಿಫ್ರೆಂಟ್ ಅಂತ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ಇವುಗಳನ್ನ ನಾವು ಐಸೋಮರ್ಸ್ ಅಂತ ಹೇಳ್ತೀವಿ, ಮುಂದೆ ಹೇಳ್ತಾನೆ ಇದು. ಅರ್ಥ ಆಯ್ತಲ್ಲಪ್ಪ. ಸೊ ಇಟ್ ಈಸ್ ಆಲ್ ಅಬೌಟ್ ದ ಆಪ್ಟಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ the type of the organic compound that depends on the type of the optical activity. ಸೊ ಯಾವ ಕಡೆಗೆ ಅದು ರೊಟೇಷನ್ ಮಾಡುತ್ತೆ ಬೇಸ್ಡ್ ಆನ್ ದಟ್ ಎರಡು ಥರ ಆರ್ಗ್ಯಾನಿಕ್ ಕಾಂಪೌಂಡ್ ಬರುತ್ತೆ, ಒಂದು ಡೆಕ್ಸ್ಟೋ ರೊಟೇಟರಿ ಕಾಂಪೌಂಡು ಮತ್ತು ಇನ್ನೊಂದು ಲೇವೋ ರೊಟೇಟರಿ ಕಾಂಪೌಂಡ್. ಅರ್ಥ ಆಗಿದೆಯಲ್ಲ. ಮುಂದೆ ಹೋಗೋಣ. ಸೊ ಒಂದಷ್ಟು ಎಕ್ಸಾಂಪಲ್ಸನ್ನು ಕೂಡ ನಿಮಗೆ ತೋರಿಸ್ತೀನಿ ಏನು ಅಂತ ನೋಡೋಣ.
ಅರ್ಥ ಆಗಿದೆ ನಿಮಗೆ ಈಗ? ಸೊ ಈಗ ನೆಕ್ಸ್ಟು ನಾನು ಆಲ್ರೆಡಿ ಹೇಳಿದೆ ನಿಮಗೆ ಇಲ್ಲಿ ನಾನು ಇಲ್ಲಿ ಡೆಕ್ಸ್ಟ್ರೋ ರೊಟೇಟರಿ ಕಾಂಪೌಂಡು ಮತ್ತು ಇನ್ನೊಂದು ಲೇವ್ ರೊಟೇಟರಿ ಕಾಂಪೌಂಡ್ ಅಂತ ತೊಗೊಂಡು ನಿಮಗೆ 2 ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. 2 ಎಕ್ಸಾಂಪಲ್ ನೋಡಿದಾಗ ನಿಮಗೆ ನೋಡಲಿ ಪ್ಲಸ್ ಒಂದು ಕಡೆಗೆ ನಾನು ಡೆಕ್ಸ್ಟ್ರೋ ರೊಟೇಟರಿ ಕಾಂಪೌಂಡ್ ಅಂತ ತೊಗೊಂಡಾಗ ಪ್ಲಸ್ ಬ್ಯೂಟೇನ್ 2 ಆಲ್ ಅಂತ ತೊಗೊಂಡೆ ಅಲ್ಲಪ್ಪ, ಪ್ಲಸ್ ಬ್ಯೂಟೇನ್ 2 ಆಲ್. ಇನ್ನೊಂದು ಕಡೆಗೆ ಲೇವ್ ರೊಟೇಟರಿ ಕಾಂಪೌಂಡ್ಗೆ ನೇಮ್ ಆಫ್ ದ ಕಾಂಪೌಂಡ್ ಸೇಮ್ ಇದೆ, ಬಟ್ ಅಲ್ಲಿ ಮೈನಸ್ ಅಂತ ತೊಗೊಂಡೆ. ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ದೀಸ್ 2 ಕಾಂಪೌಂಡ್ಸ್ ದೇ ಆರ್ ದ ಸೇಮ್. ಯಾವುದರಲ್ಲಿ ಸೇಮು? ದೇ ಆರ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ಸ್ಟ್ರಕ್ಚರಲ್ಲಿ ದೇ ಆರ್ ಆಲ್ಮೋಸ್ಟ್ ಸೇಮ್, ಅಥವಾ ಸೇಮ್ ಕಾನ್ಫಿಗರೇಷನ್ ಬರುತ್ತೆ, ಸೇಮ್ ಟೈಪ್ ಆಫ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಬರುತ್ತೆ. ಬಟ್ ದೇ ಆರ್ ಡಿಫರ್ ಇನ್ ವಾಟ್ ಅಂತಾನೆ, ಬಟ್ ದೇ ಆರ್ ಡಿಫರ್ ಇನ್ ದ ಆಪ್ಟಿಕಲ್ ಪ್ರಾಪರ್ಟಿ. But they are differ in the optical property. Such a type of 2 organic compound, they are having the same molecular formula and the same type of the structure, but they are differ in their optical activity. But they are differ in the direction of the rotation of the plane polarized light, and such a type of 2 compounds, they are called as optical isomers ಅಂತ ಕರಿತೀವಿ. ಈಗ ಐಸೋಮರ್ಸ್ ಅಂತ ಹೇಳಿದಾಗ ಸ್ವಲ್ಪ ಹಿಂದೆ ಹೋಗೋಣ. ಐಸೋಮೆರಿಸಮ್ ಅಂತ ಒಂದು ವರ್ಡನ್ನು ಕೇಳಿದ್ವಿ. ಐಸೋಮೆರಿಸಮ್ ಅಂತಂದರೆ ಏನು, ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ಫಸ್ಟ್ ಇಯರ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. 2 or more ಆರ್ಗ್ಯಾನಿಕ್ ಕಾಂಪೌಂಡ್, ದೇ ಆರ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ ದೇ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ದೇ ಆರ್ ಕಾಲ್ಡ್ ಆಸ್ ಐಸೋಮರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದ ಫಿನಾಮಿನನ್ ಇಟ್ ಈಸ್ ಕಾಲ್ಡ್ ಆಸ್ ಐಸೋಮೆರಿಸಮ್ ಅಂತ ನಿಮಗೆ ಹೇಳಿದ್ದೆ. ಮತ್ತು ಅಲ್ಲಿ ಐಸೋಮೆರಿಸಮ್ ಅಂತ ತಗೊಂಡಾಗ ಅಲ್ಲಿ 2 ಥರ ಐಸೋಮೆರಿಸಮ್ ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ. ದೇರ್ ಆರ್ 2 ಟೈಪ್ಸ್ ಆಫ್ ಐಸೋಮೆರಿಸಮ್. ಒಂದು ಸ್ಟ್ರಕ್ಚರಲ್ ಐಸೋಮೆರಿಸಮ್, ದ ಅನದರ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಸ್ಟೀರಿಯೋ ಐಸೋಮೆರಿಸಮ್. ಸ್ಟ್ರಕ್ಚರಲ್ ಐಸೋಮೆರಿಸಮಲ್ಲಿ ದೇರ್ ಆರ್ ಸೋ ಮೆನಿ ಟೈಪ್ಸ್ ಲೈಕ್ ಚೈನ್ ಐಸೋಮೆರಿಸಮ್, ಪೊಸಿಷನ್ ಐಸೋಮೆರಿಸಮ್, ಫಂಕ್ಷನಲ್ ಐಸೋಮೆರಿಸಮ್, ಮೆಟಾಮೆರಿಸಮ್ ಆ್ಯಂಡ್ ಹೈಪರ್ ಕಾಂಜುಗೇಷನ್. ಇದೆಲ್ಲ ಹೈಪರ್ ಕಾಂಜುಗೇಷನ್ ಅಲ್ಲ, ಮೆಟಾಮೆರಿಸಮ್. ಸೊ ಇದಿಷ್ಟು ಒಂದಷ್ಟು ಎಕ್ಸಾಂಪಲ್ಸ್ ಅಂತ ತೊಗೊಂಡಿದ್ರೆ ಸ್ಟ್ರಕ್ಚರ್. ವಿ ಹ್ಯಾವ್ ಟೇಕನ್ ದ ಸ್ಟೀರಿಯೋ ಐಸೋಮೆರಿಸಮಲ್ಲಿ. ಸೊ ಅಲ್ಲಿ 2 ಥರ ಬರುತ್ತೆ ಸ್ಟೀರಿಯೋ ಐಸೋಮೆರಿಸಮಲ್ಲಿ. ಒಂದು ಯಾವುದು ಜೆಮೆಟ್ರಿಕಲ್ ಐಸೋಮೆರಿಸಮ್, ಅದನ್ನು ಹೈಡ್ರೋಕಾರ್ಬನ್ ಚಾಪ್ಟರ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಸಿಸ್ ಟ್ರಾನ್ಸ್ ಐಸೋಮೆರಿಸಮ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ವಿ ಬೈ ಟೇಕಿಂಗ್ ಬ್ಯೂಟೀನ್ ಆ್ಯಸ್ ಎಕ್ಸಾಂಪಲ್. ಸೊ ಅದರಲ್ಲಿ ಸಿಸ್ ಬ್ಯೂಟೀನ್ ಮತ್ತು ಟ್ರಾನ್ಸ್ ಬ್ಯೂಟೀನ್ ಅಂತ 2 ಬಂದಿತ್ತು. ಅದನ್ನು ಫಸ್ಟ್ ಇಯರ್ನಲ್ಲೇ ಸ್ಟಡಿ ಮಾಡಿದ್ದೀವಿ. ಇನ್ನೊಂದು ಉಳ್ಕೊಂಡಿತ್ತು ಆಪ್ಟಿಕಲ್ ಐಸೋಮೆರಿಸಮ್ ಅಥವಾ ಆಪ್ಟಿಕಲ್ ಐಸೋಮರ್ಸ್ ಅಂತ ತಗೊಳ್ತೀವಿ. ಆಪ್ಟಿಕಲ್ ಐಸೋಮರ್ಸ್ ಅಂತಂದ್ರೇನು, ಆಪ್ಟಿಕಲ್ ಐಸೋಮೆರಿಸಮ್ ಅಂತಂದ್ರೇನು, ಅದನ್ನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನಿಲ್ಲಿ 2 ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ವೆನ್ 2 ಆರ್ಗ್ಯಾನಿಕ್ ಕಾಂಪೌಂಡ್ ದೇ ಹ್ಯಾವ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ದ ಸೇಮ್ ಟೈಪ್ ಆಫ್ ದ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ they are differ in their optical activity, and such a type of 2 organic compounds they are called as, ಅಥವಾ pair of organic compound they are called as optical isomers ಅಂತ ಹೇಳ್ತೀವಿ. ಅದ್ರ ಬಗ್ಗೆ ನೋಡೋಣ. ಸ್ಟೇಟ್ಮೆಂಟ್ ಏನು ಹೇಳುತ್ತೆ ನೋಡಿ. ಎ ಪೇರ್ ಆಫ್ ಕಾಂಪೌಂಡ್ಸ್ ವಿಚ್ have the same molecular formula and the same type of structure, but they are differ in the direction of the rotation of the plane polarized light, they are called as optical isomers, and the phenomenon it is known as optical isomerism. ಅಥವಾ ಸಿಂಪ್ಲಿ ದೇ ಆರ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ದ ಸೇಮ್ ಟೈಪ್ ಆಫ್ ಸ್ಟ್ರಕ್ಚರ್, ಬಟ್ ದೇ ಆರ್ ಡಿಫರ್ ಇನ್ ದೇರ್ ಆಪ್ಟಿಕಲ್ ಆ್ಯಕ್ಟಿವಿಟಿ ಅಂತಲೂ ಕೂಡ ನೀವು ಬರೀಬೋದು. ಆಪ್ಟಿಕಲ್ ಆ್ಯಕ್ಟಿವಿಟಿನಲ್ಲಿ ಡಿಫ್ರೆನ್ಸ್ ಬಂದರೆ ಆ್ಯಂಡ್ ಸಚ್ ಎ ಟೈಪ್ ಆಫ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಆ್ಯಂಡ್ ದಟ್ ಫಿನಾಮಿನನ್ ಇಟ್ ಈಸ್ ನೋನ್ ಆಸ್ ಆಪ್ಟಿಕಲ್ ಐಸೋಮೆರಿಸಮ್. ನಿಮಗೆ ಗೊತ್ತಾಗುತ್ತೆ ಇಲ್ಲಿ. ಸೊ ಹೆಂಗೆ ಸರ್ ಅದು ಆಪ್ಟಿಕಲ್ ಆ್ಯಕ್ಟಿವಿಟಿ ಡಿಫ್ರೆನ್ಸ್ ಅಂತ ಬಂದಾಗ ನಾನು ಆಲ್ರೆಡಿ ತೋರಿಸಿದ್ದೀನಿ. ಇಫ್ ಐ ಟೇಕ್ ಪ್ಲಸ್ ಬ್ಯೂಟೇನ್ 2 ಆಲ್ ಅಂತ ತೊಗೊಂಡ್ರೆ ಅದೇನಾಗುತ್ತೆ, ಅದು ಇಟ್ ಈಸ್ ಎ ಡೆಕ್ಸ್ಟ್ರೋ ರೊಟೇಟರಿ ಕಾಂಪೌಂಡ್. ಅಂದರೆ ಅದು PPL ಅನ್ನು ರೈಟ್ ಸೈಡ್ಗೆ ರೊಟೇಟ್ ಮಾಡುತ್ತೆ. ಇಫ್ ಐ ಟೇಕ್ ಮೈನಸ್ ಬ್ಯೂಟೇನ್ 2 ಆಲ್ ಅಂತ ತೊಗೊಂಡ್ರೆ ಅಥವಾ ಎಲ್ ಬ್ಯೂಟೇನ್ 2 ಆಲ್ ಅಂತ ತೊಗೊಂಡ್ರೆ, ಸೊ ವಿಚ್ ಕ್ಯಾನ್ ರೊಟೇಟ್ ದ PPL ಟುವರ್ಡ್ ದ ಲೆಫ್ಟ್ ಸೈಡ್. ಆಪ್ಟಿಕಲ್ ಆ್ಯಕ್ಟಿವಿಟಿ ಈಸ್ ಟುವರ್ಡ್ ದ ಲೆಫ್ಟ್ ಸೈಡ್. ಫಸ್ಟ್ ಕಾಂಪೌಂಡ್ನಲ್ಲಿ ಈಸ್ ಟುವರ್ಡ್ ದ ರೈಟ್ ಸೈಡ್. ಆ್ಯಂಡ್ ದೇರ್ಫೋರ್ ಸಚ್ ಎ ಟೈಪ್ ಆಫ್ 2 ಆರ್ಗ್ಯಾನಿಕ್ ಕಾಂಪೌಂಡ್ ಅಥವಾ ಪೇರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಆಪ್ಟಿಕಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ಅಂತ ಫಿನಾಮಿನನ್ ಇಟ್ ಈಸ್ ನೋನ್ ಆಸ್ ಆಪ್ಟಿಕಲ್ ಐಸೋಮೆರಿಸಮ್. ಅರ್ಥ ಆಗೋದಲ್ವಾ? ಹಾಗಿದ್ರೆ ನೆಕ್ಸ್ಟ್ ಬಿಟ್ಟಲ್ಲಿ ಹೇಳ್ತಾನೆ ಇಲ್ಲಿ. ಹಾಗಿದ್ರೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಆಪ್ಟಿಕಲ್ ಐಸೋಮೆರಿಸಮನ್ನು ತೋರಿಸ್ಬೇಕು, ಅಥವಾ ಇಫ್ ಇಟ್ ನೀಡ್ಸ್ ಟು ಎಕ್ಸಿಬಿಟ್ ಆಪ್ಟಿಕಲ್ ಆ್ಯಕ್ಟಿವಿಟಿನ ತೋರಿಸ್ಬೇಕು ಅಂತಂದರೆ ಯಾವಾಗ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಆಪ್ಟಿಕಲ್ ಐಸೋಮೆರಿಸಮನ್ನು ಎಕ್ಸಿಬಿಟ್ ಮಾಡುತ್ತೆ ಅಥವಾ ತೋರಿಸುತ್ತೆ? ಸೊ ಎಲ್ಲ ಕಂಡೀಷನ್ಸಲ್ಲೂ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಆಪ್ಟಿಕಲ್ ಆ್ಯಕ್ಟಿವಿಟಿನ ತೋರ್ಸೋಕ್ಕಾಗೋದಿಲ್ಲ, ಅಥವಾ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ನಾವು ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ಸ್ ಅಥವಾ ಆಪ್ಟಿಕಲಿ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ ಅಂತ ನಾವು ಕರೆಯೋಕ್ಕಾಗೋದಿಲ್ಲ.
ಯಾವಾಗ ಆಗಿದರೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಆಗುತ್ತೆ, ಅಥವಾ ಯಾವಾಗ ಅದಕ್ಕೊಂದು ಆಪ್ಟಿಕಲ್ ಐಸೋಮರಿಸಮ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡೋವಂಥ ಎಬಿಲಿಟಿ ಬರುತ್ತೆ ಅನ್ನೋದನ್ನು ನೆಕ್ಸ್ಟು ಕಂಡೀಷನ್ಸನ್ನು ಹೇಳ್ತಾನೆ. ಕಂಡೀಷನ್ಸ್ ಟು ಶೋ ಆರ್ ಎಕ್ಸಿಬಿಟ್ ಆಪ್ಟಿಕಲ್ ಐಸೋಮರಿಸಮ್ ಅಂತ ತಗೊಂಡಾಗ ನೋಡಿ ಅದನ್ನು ಹೇಳ್ತಾನೆ ಇಲ್ಲಿ. ಸೊ ಒಂದು ಫಸ್ಟ್ ಹೇಳ್ತೀನಿ ನೋಡಿ, ಯಾವುದೇ ಒಂದು ಕಾಂಪೌಂಡು ಒಂದು ಆಪ್ಟಿಕಲ್ ಆಕ್ಟಿವಿಟಿನ ತೋರಿಸ್ಬೇಕು ಅಥವಾ ಎಕ್ಸಿಬಿಟ್ ಮಾಡಬೇಕು ಅಂತಂದರೆ, ಇನ್ ಆರ್ಡರ್ ಟು ಶೋ ದ ಆಪ್ಟಿಕಲ್ ಪ್ರಾಪರ್ಟಿ ಆರ್ ಆಪ್ಟಿಕಲ್ ಆಕ್ಟಿವಿಟಿ ಇನ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್, ಆಲ್ವೇಸ್ ದಟ್ ಆರ್ಗ್ಯಾನಿಕ್ ಇದು ಕಂಡೀಷನ್ ಅಂತ ಹೇಳ್ತಾನೆ. any organic compound and if that organic compound if it is set to exhibit this optical isomerism ಅನ್ನು ತೋರಿಸಬೇಕು ಅಂತಾನೆ ಕಂಡೀಷನ್ ಇದು, that compound must be an asymmetric one ಅಂತ ಹೇಳ್ತಾನೆ. ಏನು, ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಒಂದು ಆಪ್ಟಿಕಲ್ ಆಕ್ಟಿವಿಟಿ ಪ್ರಾಪರ್ಟಿನ ತೋರಿಸಬೇಕು ಅಂತಂದರೆ ದಟ್ ಕಾಂಪೌಂಡ್ ಶುಡ್ ಬಿ ಎನ್ ಅಸಿಮೆಟ್ರಿಕ್ ಒನ್, ಅಥವಾ ಒಂದು ಅಸಿಮೆಟ್ರಿಕ್ ಮಾಲಿಕ್ಯೂಲ್ ಆಗಿರಬೇಕು ಅಂತ ಹೇಳ್ತಾನೆ. ಅಥವಾ ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಡು ನಾಟ್ ಹ್ಯಾವ್ ಎನಿ ಪ್ಲೇನ್ ಆಫ್ ಸಿಮಿಟ್ರಿ, ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಪ್ಲೇನ್ ಆಫ್ ಸಿಮಿಟ್ರಿ ಇಲ್ಲ ಅಂತಾನೆ. ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಪ್ಲೇನ್ ಆಫ್ ಸಿಮಿಟ್ರಿ ಇರೋದಿಲ್ವೋ, ದೇರ್ಫೋರ್ ಎನಿ ಆರ್ಗ್ಯಾನಿಕ್ ಕಾಂಪೌಂಡ್, ಇನ್ another word any organic compound which have no plane of symmetry and such a type of compound it is said to have the ability of optical property or optical activity. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಕ್ಲಿಯರಾಗಿ ಗೊತ್ತಿರಲಿ, ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಆಪ್ಟಿಕಲ್ ಆಕ್ಟಿವಿಟಿನ ತೋರಿಸ್ಬೇಕು, ಆಪ್ಟಿಕಲ್ ಪ್ರಾಪರ್ಟಿನ ತೋರಿಸ್ಬೇಕು ಅಂತಂದರೆ ಆ ಕಾಂಪೌಂಡು ಅಸಿಮೆಟ್ರಿಕ್ ಕಾಂಪೌಂಡ್ ಆಗಿರಬೇಕು, ಅಥವಾ ಅಸಿಮೆಟ್ರಿಕ್ ಮಾಲಿಕ್ಯೂಲ್ ಆಗಿರಬೇಕು, ಅಥವಾ ಅದಕ್ಕೊಂದು ಪ್ಲೇನ್ ಆಫ್ ಸಿಮಿಟ್ರಿ ಬರಬಾರ್ದು. ಆ್ಯಂಡ್ ಇಟ್ ಈಸ್ ವಾಟ್ ದ ಕಂಡೀಷನ್ ಟು ಶೋ ದಿಸ್ ಆಪ್ಟಿಕಲ್ ಪ್ರಾಪರ್ಟಿ, ಅದು ಆಪ್ಟಿಕಲ್ ಆಕ್ಟಿವಿಟಿ ಅಂತ ಹೇಳುತ್ತೆ. ಸೊ ಅದನ್ನು ಒಂದಷ್ಟು ಎಕ್ಸಾಂಪಲ್ಸ್ ಮುಖಾಂತರ ನಿಮಗೆ ಅದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ. ಅಥವಾ ಅಲ್ಲೊಂದು ಎಸಿಮೆಟ್ರಿಕ್, ನಾವು ಎಸಿಮೆಟ್ರಿಕ್ ಸೆಂಟರ್ ಇರಬೇಕು ಅಂತ ಹೇಳ್ತೀವಿ, ಅಥವಾ ಎಸಿಮೆಟ್ರಿಕ್ ಕಾರ್ಬನ್ ಇರಬೇಕು ಅಂತ ಹೇಳ್ತಾನೆ, ಅಥವಾ ಅದಕ್ಕೊಂದು ಖೈರಲ್ ಕಾರ್ಬನ್ ಐಟಮ್ ಇರಬೇಕು ಅಂತ ಹೇಳ್ತಾನೆ, ಅಥವಾ ಖೈರಾಲಿಟಿ ಪ್ರಾಪರ್ಟಿ ಇರಬೇಕು ಅಂತ. ಸೊ ಮುಂದೆ ಗೊತ್ತಾಗುತ್ತೆ. ಬಿಫೋರ್ ಐ ಕ್ಯಾನ್ ಎಕ್ಸ್ಪ್ಲೇನ್ ದಟ್, ಸೊ ಈಗ ನಾನು ಕೆಲವೊಂದು ಎಕ್ಸಾಂಪಲ್ಸನ್ನು ತಗೊಳ್ತಾ ನಿಮಗೆ ಯಾವಾಗ ಒಂದು ಕಾಂಪೌಂಡ್ ಆಪ್ಟಿಕಲ್ ಆಕ್ಟಿವಿಟಿ ಬರುತ್ತೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದೇರ್ಫೋರ್ ಈಗ ನೋಡಿ ಒಂದು ಎಕ್ಸಾಂಪಲ್ನ ತಗೊಳ್ತಾ ಇದ್ದೀನಿ ಕಣಪ್ಪ. ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಫಾರ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್ ದಟ್ ಈಸ್ ಕಾರ್ಬನ್ ಇದೆ, ಇದು ಸೆಂಟ್ರಲ್ ಆಟಮು. ನೋಡಿ ಈ ಕಾರ್ಬನ್ ಆಟಮ್ ಇವಾಗ ವಿಚ್ ಈಸ್ ಬಾಂಡೆಡ್ ಟು 4 ಆಟಮ್ಸ್. ನೋಡಿ ಹೀಗೆ ಇದು ಒಂದು ಮಾಲಿಕ್ಯೂಲ್ನ ತೊಗೊಂಡಿದ್ದೀನಿ, ಮೀಥೇನ್ ಕಾಂಪೌಂಡ್ ತೊಗೊಂಡಿದ್ದೀನಿ. ಈಗ ಮೀಥೇನ್ ಕಾಂಪೌಂಡ್ ನನ್ನ ಪ್ರಶ್ನೆ ಅಷ್ಟೇ, ವೆದರ್ ದಿಸ್ ಮೀಥೇನ್ ಕಾಂಪೌಂಡ್ ವೆದರ್ ಇಟ್ ಈಸ್ ಆಪ್ಟಿಕಲಿ ಆ್ಯಕ್ಟಿವ್ ಆರ್ ನಾಟ್, ಅಂದರೆ ಆಪ್ಟಿಕಲ್ ಪ್ರಾಪರ್ಟಿನ ತೋರಿಸುತ್ತಾ ಇಲ್ವಾ ಅಂತ ಬಂದಾಗ ಐ ವಾಂಟ್ ಟು ಲುಕ್ ಅಟ್ ದ ಮಾಲಿಕ್ಯೂಲ್. ನಾವು ಈಗ ಮಾಲಿಕ್ಯೂಲ್ ನೋಡಿದಾಗ ಈ ಮಾಲಿಕ್ಯೂಲ್ಗೆ ಒಂದು ಪ್ಲೇನ್ ಆಫ್ ಸಿಮಿಟ್ರಿ ಬರುತ್ತಾ, ವೆದರ್ ಇಟ್ ಈಸ್ ಸಿಮಿಟ್ರಿಕ್ ಆರ್ ಅಸಿಮೆಟ್ರಿಕ್ ಅನ್ನೋದನ್ನು ನೋಡಬೇಕು. ಸಿಮಿಟ್ರಿಕ್ ಅಂತಂದರೆ ಅಥವಾ ಅಸಿಮೆಟ್ರಿಕ್ ಅಂತಂದರೆ ಹೀಗೆ ನೋಡಿ, ಯಾವುದೋ ಒಂದು ಕಾಂಪೌಂಡ್ ಇದೆ ಅಂತ ಅಂದ್ಕೊಳ್ಳಿ, ಆ ಕಾಂಪೌಂಡನ್ನು ನಾವು ಸಿಮಿಟ್ರಿಕ್ ಕಾಂಪೌಂಡ್ ಅಂತ ಹೇಳಬೇಕು ಅಂತಂದರೆ ಇಫ್ ಐ ಕಟ್ ದಟ್ ಕಾಂಪೌಂಡ್, ಆ ಮಾಲಿಕ್ಯೂಲ್ನ ನಾನೇನಾದರೂ 2 ಭಾಗ ಮಾಡಿದೆ, ಇಫ್ ಐ ಕಟ್ ದಿಸ್ ಮಾಲಿಕ್ಯೂಲ್ ಅಲಾಂಗ್ ದಿಸ್ ಪ್ಲೇನ್. ನೋಡಿ ಅಬ್ಸರ್ವ್ ಮಾಡಿ, ಮೀಥೇನ್ ಮಾಲಿಕ್ಯೂಲ್ನ ಸೊ 2 ಪಾರ್ಟ್ ಮಾಡಿಕೊಂಡೆ, ಅಂದರೆ ಮಧ್ಯದಲ್ಲಿ ಅಲಾಂಗ್ ಎ ಡೆಫಿನೆಟ್ ಪ್ಲೇನ್ ನಾನು ಅದನ್ನು ಕಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಕಟ್ ಮಾಡಿದಾಗ ನನಗೆ ಅಲ್ಲಿ 2 ಆಫ್ ಬರುತ್ತೆ, 2 ಆಫ್ಸ್ ಆಫ್ ದ ಮಾಲಿಕ್ಯೂಲ್ ಬರುತ್ತೆ. ಇದು ಒಂದನ್ನು ನಾವು ಲೆಫ್ಟ್ ಆಫ್ ಅಂತ ತೊಗೊಳ್ತೀನಿ, ಇನ್ನೊಂದನ್ನು ರೈಟ್ ಆಫ್ ಅಂತ ತೊಗೊಳ್ತೀನಿ. ಸೊ ಆಫ್ಟರ್ ಕಟ್ಟಿಂಗ್ ದಟ್ ಮಾಲಿಕ್ಯೂಲ್ ಆರ್ ಕಟ್ಟಿಂಗ್ ದಟ್ ಕಾಂಪೌಂಡ್ ಅಲಾಂಗ್ ಎ ಥ್ರೂ ಎ ಸೂಟಬಲ್ ಪ್ಲೇನ್, ಒಂದು ಥ್ರೂ ಎ ಸೂಟಬಲ್ ಒಂದು ಪ್ಲೇನ್ ಮುಖಾಂತರ ಕಟ್ ಮಾಡಿದ್ದೀನಿ. ಇಫ್ ದ ಲೆಫ್ಟ್ ಆಫ್ ಇಫ್ ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ರೈಟ್ ಆಫ್, ಇದನ್ನು ಲೆಫ್ಟ್ ಆಫ್ ಅಂತ ತೊಗೊಳ್ತೀನಿ, ಇದನ್ನು ರೈಟ್ ಆಫ್ ಅಂತ ತೊಗೊಂಡ್ರೆ ಹಿಯರ್ ಯು ಕ್ಯಾನ್ ಸಿ ಹಿಯರ್ ದ ಲೆಫ್ಟ್ ಆಫ್ ಆಫ್ ದ ಮಾಲಿಕ್ಯೂಲ್ ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ರೈಟ್ ಆಫ್ ದ ಮಾಲಿಕ್ಯೂಲ್. ಅಂದರೆ ಅದಕ್ಕೊಂದು ಸಿಮಿಟ್ರಿ ಇದೆ, ಒಂದು ಪ್ಲೇನ್ ಆಫ್ ಸಿಮಿಟ್ರಿ ಬರ್ತಾ ಇದೆ. ಈ ಪ್ಲೇನಲ್ಲಿ ನಾನು ಕಟ್ ಮಾಡಿದ್ರೆ ನೋಡಿ ಅಬ್ಸರ್ವ್ ಮಾಡಿ, ಸುಮ್ಮನೆ ತೋರಿಸ್ಕೋಣ. ಈ ಆಟಮ್ಸ್ನೆಲ್ಲ ನಾನು ಒಂದು ಬಾಲ್ ಥರ ಸ್ಪಿಯರ್ ಥರ ತೋರಿಸಿದ್ದೀನಿ ಅಂತ ಅಂದ್ಕೊಳ್ಳಿ. ಈಗ ಕಟ್ ಮಾಡಿದಾಗ ನೋಡಿ ಅಬ್ಸರ್ವ್ ಮಾಡಿ, ಸೊ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ನಾನು ಕಟ್ ಮಾಡಿದಾಗ ಲೆಫ್ಟ್ ಪಾರ್ಟ್ನಲ್ಲಿ ನೋಡಿ, ಇಲ್ಲಿ ಈ ಹೈಡ್ರೋಜನ್ ಐಟಮಲ್ಲಿ ಅರ್ಧ ಹೈಡ್ರೋಜನ್ ಐಟಮ್ ಸಿಗುತ್ತೆ, ಇದರಲ್ಲಿ ಅರ್ಧ ಬಾಲು ಅರ್ಧ ಕಾರ್ಬನ್ ಐಟಮು, ಇದರಲ್ಲೂ ಅರ್ಧ ಹೈಡ್ರೋಜನ್ ಐಟಮು, ಇದು ಒಂದು ಹೈಡ್ರೋಜನ್ ಐಟಮ್. ನೋಡಿ ಅಬ್ಸರ್ವ್ ಮಾಡಿ, ರೈಟ್ ಸೈಡ್ಗೆ ತೊಗೊಳ್ಳಿ, ಇಲ್ಲೂ ಅರ್ಧ ಹೈಡ್ರೋಜನ್ ಐಟಮ್, ಇಲ್ಲೂ ಅರ್ಧ ಕಾರ್ಬನ್ ಐಟಮು, ಇಲ್ಲೂ ಅರ್ಧ ಹೈಡ್ರೋಜನ್ ಐಟಮ್, ಇದು ಕಂಪ್ಲೀಟ್ ಒಂದು ಹೈಡ್ರೋಜನ್ ಐಟಮ್. ಅಂದರೆ ಇಫ್ ಐ ಲುಕ್ ಅಟ್ ದಿಸ್ ಮಾಲಿಕ್ಯೂಲ್ ಅಲಾಂಗ್ ಎ ಪರ್ಟಿಕ್ಯುಲರ್ ಪ್ಲೇನ್, ಇದಕ್ಕೊಂದು ಪ್ಲೇನ್ ಆಫ್ ಸಿಮಿಟ್ರಿ ಬರ್ತಾ ಇದೆ, ಅಂದರೆ ಇಟ್ ಈಸ್ ಎ ಸಿಮಿಟ್ರಿಕ್ ಮಾಲಿಕ್ಯೂಲ್. ದೇರ್ಫೋರ್ ಈ ಕಾಂಪೌಂಡ್ನ ತಗೊಂಡು ಇಟ್ ಈಸ್ ನಾಟ್ ಎಸಿಮೆಟ್ರಿಕ್ ನಾವು, ಇದು ಎಸಿಮೆಟ್ರಿಕ್ ಅಲ್ಲ,
ಇದಕ್ಕೊಂದು ಸಿಮಿಟ್ರಿ ಬರ್ತಾ ಇದೆ. ಇಟ್ ಈಸ್ ಹ್ಯಾವಿಂಗ್ ಎ ಪ್ಲೇನ್ ಆಫ್ ಸಿಮಿಟ್ರಿ. ದೇರ್ಫೋರ್ ದಿಸ್ ಕಾಂಪೌಂಡ್ ಇಟ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್ ಇನ್ ನೇಚರ್ ಅಂತ ಹೇಳ್ತಾನೆ. ದಿಸ್ ಕಾಂಪೌಂಡ್ ಆಪ್ಟಿಕಲಿ ಇನ್ಆಕ್ಟಿವ್ ಅಂತಂದರೆ ದಿಸ್ ಕಾಂಪೌಂಡ್ ಕೆನಾಟ್ ಶೋ ಆಪ್ಟಿಕಲ್ ಆಕ್ಟಿವಿಟಿ. ಅಂದರೆ ಇದ್ರ ಮುಖಾಂತರ ಮೀಥೇನ್ ಮಾಲಿಕ್ಯೂಲ್ ಮುಖಾಂತರ ನಾನು ಏನಾದರೂ PPLನ ಪಾಸ್ ಮಾಡಿದ್ರೆ ದಟ್ ಕಾಂಪೌಂಡ್ ವಿಚ್ ಕೆನಾಟ್ ರೊಟೇಟ್ ದ PPL. ಯಾವ ಕಡೆಗೂ ರೊಟೇಟ್ ಮಾಡೋದಿಲ್ಲ, ಲೆಫ್ಟಿಗೂ ರೊಟೇಟ್ ಮಾಡಲ್ಲ, ರೈಟಿಗೂ ರೊಟೇಟ್ ಮಾಡೋದಿಲ್ಲ. ಆ್ಯಂಡ್ ದಿಸ್ ಕಾಂಪೌಂಡ್ ಇಟ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್. ನಾನು ಕಂಡೀಷನ್ ಫಸ್ಟ್ ಹೇಳಿದ್ದೀನಿ, ದಟ್ ಕಾಂಪೌಂಡ್ ಮಾಲಿಕ್ಯೂಲ್ ಶುಡ್ ಬಿ ಎನ್ ಅಸಿಮೆಟ್ರಿಕ್ ಮಾಲಿಕ್ಯೂಲ್ ಆಗಿರಬೇಕು. ದೇರ್ಫೋರ್ ಈಗ ಮೀಥೇನ್ನ ತೊಗೊಂಡೆ, ಮೀಥೇನ್ ಇಟ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್ ಅಂತ ಗೊತ್ತಾಯಿತು. ಯಾಕೆ ಆಪ್ಟಿಕಲಿ ಇನ್ಆಕ್ಟಿವ್? ಅದಕ್ಕೊಂದು ಪ್ಲೇನ್ ಆಫ್ ಸಿಮಿಟ್ರಿ ಇದೆ, ಇಟ್ ಈಸ್ ಎ ಸಿಮಿಟ್ರಿಕ್ ಮಾಲಿಕ್ಯೂಲ್ ಅಂತ ಗೊತ್ತಾಯ್ತು ನಿಮಗೆ. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ತಾ ಇದೆ ನೋಡಿ. ಸೊ ಅದೇ ಕಾರ್ಬನ್ ಐಟಮ್ 4 ಕಾರ್ಬನ್ ಐಟಮ್ ತೊಗೊಂಡಿದ್ದೀನಿ, ಆಯಿತಾ. ಸೊ ಅದೇ ಕಾರ್ಬನ್ ಐಟಮ್ನ ತೊಗೊಂಡಿದ್ದೀನಿ. ಆ್ಯಂಡ್ ದಟ್ ಕಾರ್ಬನ್ ಐಟಮ್ ವಿಚ್ ಈಸ್ ಬಾಂಡೆಡ್ ಟು 3 ಹೈಡ್ರೋಜನ್ ಐಟಮ್ಸ್ ಇಯರ್ ಹೀಗೆ. ಆ್ಯಂಡ್ ಒಂದು ಆ್ಯಟಮನ್ನು ಚೇಂಜ್ ಮಾಡ್ತಾಯಿದ್ದೀನಿ, ಒಂದು ಕ್ಲೋರಿನ್ ಆ್ಯಟಮ್ ಬಂದಿದೆ. ಗೊತ್ತಾಗ್ತಾಯಿದೆ ನಿಮಗೆ ಕ್ಲಿಯರಾಗಿ. ಸೊ ದಟ್ ನಾವು ದಿಸ್ ಕಾಂಪೌಂಡ್ ಮೀಥೈಲ್ ಕ್ಲೋರೈಡ್ ಕಾಂಪೌಂಡ್ ತೊಗೊಂಡಿದ್ದೀನಿ. ಈಗ ಇಫ್ ಐ ಟೇಕ್ ದಿಸ್ ಕ್ಲೋರೋಮೀಥೇನ್ ಕಾಂಪೌಂಡ್ ಅಂತ ತೊಗೊಂಡಾಗ ನಿಮಗೆ ಕೇಳಿದ್ರೆ ಇವಾಗ ವೆದರ್ ಇಟ್ ಈಸ್ ಸಿಮಿಟ್ರಿಕಾ ಅಸಿಮಿಟ್ರಿಕಾ ಅಂತಂದರೆ ಸರ್ ಕಟ್ ಮಾಡಿ ಅಂತ ಹೇಳ್ತೀನಿ ನೀವು. ನೋಡಿ ಕಟ್ ಮಾಡಿದ್ರೆ ಅಲಾಂಗ್ ದಿಸ್ ಪ್ಲೇನ್, ಈ ಪ್ಲೇನ್ ಮುಖಾಂತರ ಕಟ್ ಮಾಡ್ತೀನಿ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲೂ ಅಷ್ಟೇ ದ ಲೆಫ್ಟ್ ಪಾರ್ಟ್ ಆಫ್ ದ ಕಾಂಪೌಂಡ್ ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ರೈಟ್ ಪಾರ್ಟ್ ಆಫ್ ದ ಕಾಂಪೌಂಡ್, ರೈಟ್ ಆಫ್ ದ ಕಾಂಪೌಂಡ್. ಇಲ್ಲೂ ಅಷ್ಟೇ ಅಲ್ವಾ, ಇದರಲ್ಲೂ ಅರ್ಧ ಹೈಡ್ರೋಜನ್ ಬರುತ್ತೆ, ಅರ್ಧ ಕಾರ್ಬನ್ ಬರುತ್ತೆ, ಅರ್ಧ ಕ್ಲೋರಿನ್ ಆಟಮ್ ಬರುತ್ತೆ, ಒಂದು ಹೈಡ್ರೋಜನ್ ಆಟಮ್ ಈ ಕಡೆ ಬರುತ್ತೆ. ರೈಟ್ ಸೈಡ್ಗೂ ಅಷ್ಟೇ ಅರ್ಧ ಹೈಡ್ರೋಜನ್ನು, ಅರ್ಧ ಕಾರ್ಬನ್ನು, ಅರ್ಧ ಕ್ಲೋರಿನು ಮತ್ತು ಒಂದು ಹೈಡ್ರೋಜನ್ ಆಟಮ್. Therefore, this compound it is also having the plane of symmetry here. Therefore, this is a symmetric molecule. And if I take the optical activity anta tagondaga, it is optically inactive. Therefore, this compound it is not having a plane of symmetry. It is having plane of symmetry, not having a plane of symmetry. Therefore, this compound it is an example for the optically inactive compound. ಗೊತ್ತಾಗ್ತಿದೆ ನಿಮ್ಗೆ, ಅರ್ಥ ಆಗ್ತಿದೆ. ಸಿಮಿಲರ್ಲಿ ನಾನು ಇನ್ನೊಂದು ಚೂರು ಚೇಂಜ್ ಮಾಡ್ಕೊಳ್ತೀನಿ. ಅದೇ ಕಾಂಪೌಂಡಿಂದ ಮತ್ತೆ ಇನ್ನೊಂದು ಕಾಂಪೌಂಡ್ನ ತಗೊಳ್ತಾ ಇದೆ ನೋಡಿ. ಸಪೋಸ್ ಇಫ್ ಐ ಟೇಕ್ ದಿಸ್ ಕಾಂಪೌಂಡ್, ಮತ್ತು ಫರ್ದರ್ ನಾನು ಅದೇ ಕಾರ್ಬನ್ ಐಟಮ್ನ ತೊಗೊಂಡಿದ್ದೀನಿ. ಅದೇ ಕಾರ್ಬನ್ ಐಟಮನ್ನು ತಗೊಂಡು ದಟ್ ಕಾರ್ಬನ್ ಐಟಮ್ ವಿಚ್ ಈಸ್ ಬಾಂಡೆಡ್ ಟು 2 ಹೈಡ್ರೋಜನ್ ಐಟಮ್ಸ್ ಲೈಕ್ ದಿಸ್. ಆ್ಯಂಡ್ ಹಿಯರ್ ಕ್ಲೋರಿನ್ ಐಟಮ್ ಇತ್ತು, ಅದನ್ನಲ್ಲೇ ತೊಗೊಳ್ತೀನಿ. ಮತ್ತು ಇಲ್ಲಿ ಇನ್ನೊಂದು ಹೈಡ್ರೋಜನ್ ಐಟಮ್ ಇತ್ತಲ್ಲ, ಅದ್ರ ಬದಲಾಗಿ ಇನ್ನೊಂದು ಹ್ಯಾಲೋಜನ್ ಐಟಮ್ ಬ್ರೋಮಿನ್ ಐಟಮ್ ತೊಗೊಂಡಿದ್ದೀನಿ. ಏನಿದು ಕಾಂಪೌಂಡು? ಇದು ಬ್ರೋಮೋ ಕ್ಲೋರೋ ಮೀಥೇನ್. ಬ್ರೋಮಿನ್ ಐಟಮ್, ಕ್ಲೋರಿನ್ ಇದೆ, ಬ್ರೋಮೋ ಕ್ಲೋರಿನ್ ಮೀಥೇನ್ ಅಂದರೆ 2 ಹೈಡ್ರೋಜನ್ ಐಟಮ್ಸನ್ನು 2 ಹ್ಯಾಲೋಜನ್ ಐಟಮಿಂದ ರಿಪ್ಲೇಸ್ ಮಾಡಿದ್ದೀನಿ. ಇಟ್ ಈಸ್ ವೆರಿ ಸಿಂಪಲ್. ನಾವು ಕ್ವೆಶನ್ ಈಸ್ ವೆದರ್ ಇಟ್ ಈಸ್ ಸಿಮಿಟ್ರಿಕ್ ಆರ್ ಅನ್ಸಿಮಿಟ್ರಿಕ್. ಕಟ್ ಮಾಡಿ ಅಲಾಂಗೆ ಡೆಫಿನೆಟ್ ಪ್ಲೇನ್ ಕಟ್ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ. ಸೊ ಲೆಫ್ಟ್ ಪಾರ್ಟಲ್ಲಿ ಅರ್ಧ ಬ್ರೋಮಿನ್ ಬರುತ್ತೆ, ರೈಟ್ ಪಾರ್ಟ್ ಅರ್ಧ ಕಾರ್ಬನ್ ಐಟಮ್ ಬರುತ್ತೆ, ಅರ್ಧ ಕ್ಲೋರಿನ್ ಐಟಮ್ ಬರುತ್ತೆ, ಒಂದು ಹೈಡ್ರೋಜನ್ ಐಟಮ್. ರೈಟ್ ಸೈಡ್ಗೆ ಏನು ಬರುತ್ತೆ? ಇದು ಲೆಫ್ಟ್ ಪಾರ್ಟು. ರೈಟ್ ಸೈಡ್ಗೆ ಏನು ಬರುತ್ತೆ? ಎಗೈನ್ ಅರ್ಧ ಬ್ರೋಮಿನ್, ಅರ್ಧ ಕಾರ್ಬನ್, ಅರ್ಧ ಕ್ಲೋರಿನ್, ಒಂದು ಹೈಡ್ರೋಜನ್. ನಾವು ಹಿಯರ್ ಆಲ್ಸೋ ದ ಲೆಫ್ಟ್ ಪಾರ್ಟ್ ಆಫ್ ದ ಕಾಂಪೌಂಡ್, ಲೆಫ್ಟ್ half of the compound, it is exactly equal to the right half of the compound. Therefore, once again the bromochloromethane compound it is a symmetric compound. Symmetry idre, plane of symmetry idre, it is optically inactive. Therefore, the optical property anta tagondaga this compound it is also optically inactive in nature. ಗೊತ್ತಾಗುತ್ತೆ ನಿಮಗೆ. ಹಾಗಿದ್ರೆ ಯಾವಾಗ ಅದು ಎಸಿಮೆಟ್ರಿಕ್ ಮಾಲಿಕ್ಯೂಲ್ ಆಗುತ್ತೆ? ಪ್ಲೇನ್ ಆಫ್ ಸಿಮಿಟ್ರಿ ಯಾವಾಗ ಬರೋದಿಲ್ಲ ನೋಡಿ. ಲಾಸ್ಟಲ್ಲಿ ಇದು ಜನರಲ್ ಎಕ್ಸಾಂಪಲ್ಲು ನಿಮಗೆ ತೋರಿಸೋದಕ್ಕೆ ನಾನು ತೊಗೊಳ್ತಾ ಇದ್ದೀನಿ. ಇದು ಸಿಲೆಬಸ್ನಲ್ಲಿ ಇಲ್ಲ, ನಿಮಗೆ ಸುಮ್ಮನೆ ತೊಗೊಳ್ತಾ ಇದ್ದೀನಿ. ಈಗ ಲಾಸ್ಟ್ಲಿ ಐ ವಿಲ್ ಟೇಕ್ ದ ಒನ್ ಮೋರ್ ಕಾಂಪೌಂಡ್. ಸೊ ನೋಡಿ, ಇಲ್ಲಿ BR ಇತ್ತಲ್ಲ, ಬ್ರೋಮಿನ್ ಐಟಮ್ ಹಂಗೆ ತೊಗೊಳ್ತೀನಿ. ಇಲ್ಲಿ ಕ್ಲೋರಿನ್ ಐಟಮ್ ಇತ್ತು, ಅದನ್ನು ತೊಗೊಳ್ತೀನಿ. ಇಲ್ಲಿ ಇನ್ನೊಂದು ಹೈಡ್ರೋಜನ್ ಐಟಮನ್ನು ನಾವೀಗ ಐಡಿನ್ ಐಟಮನ್ನು ತೊಗೊಂಡ್ಬಿಟ್ಟೆ. ವಾಟ್ ಇಸ್ ದಿಸ್ ಕಾಂಪೌಂಡ್ ಅಂತಂದರೆ ಇದು ಬ್ರೋಮೋ ಕ್ಲೋರೋ ಅಯೋಡೋ ಮೀಥೇನ್. ಬ್ರೋಮೋ ಕ್ಲೋರೋ ಅಯೋಡೋ ಮೀಥೇನ್. ಸರ್ ಇವಾಗ ಕಟ್ ಮಾಡಿ ನೋಡಿ, ಪ್ಲೇನ್ ಆಫ್ ಸಿಮಿಟ್ರಿ ಬರುತ್ತಾ, ವೆದರ್ ಇಟ್ ಈಸ್ ಸಿಮಿಟ್ರಿಕ್ ಆರ್ ಅನ್ಸಿಮಿಟ್ರಿಕ್ ಅನ್ನೋದನ್ನು ನೋಡಿ ಅಂತ ನೀವು ಹೇಳ್ತೀರಿ. ಕಟ್ ಮಾಡಿದೆ ಅಲಾಂಗ್ ದಿಸ್ ಪರ್ಟಿಕ್ಯುಲರ್ ಪ್ಲೇನ್. ನಾವು ಇಫ್ ಯು ಟೇಕ್ ದಿಸ್ ಮಾಲಿಕ್ಯೂಲ್, ನಾವು ವೆರಿ ಶ್ಯೂರ್ಲಿ 100% you can able to say that this molecule it is definitely asymmetric sir ಅಂತ ಹೇಳ್ತೀರಿ. ಡೆಫಿನೆಟ್ಲಿ ದಿಸ್ ಮಾಲಿಕ್ಯೂಲ್ ಇಟ್ ಈಸ್ ಎನ್ asymmetric molecule ಸರ್ ಅಂತ ನೀವೇ ಹೇಳ್ಬಿಡ್ತೀರಿ. ಯಾಕೆ ಹೇಳ್ತೀರಿ ಅಂತಂದರೆ ಕಟ್ ಮಾಡಿದ್ದೀನಿ ನೋಡಿ. ಕಟ್ ಮಾಡಿದಾಗ ಲೆಫ್ಟ್ ಪಾರ್ಟ್ ಇದು, ರೈಟ್ ಪಾರ್ಟ್ ಇದು. ಲೆಫ್ಟ್ ಪಾರ್ಟ್ನಲ್ಲಿ ಈ ಕಡೆ ಅರ್ಧ ಬ್ರೋಮಿನ್ ಬಂತು, ಅರ್ಧ ಕಾರ್ಬನ್ ಬಂತು, ಅರ್ಧ ಕ್ಲೋರಿನ್ ಬಂತು, ಒಂದು ಹೈಡ್ರೋಜನ್ ಬಂತು.
ರೈಟ್ ಸೈಡ್ ನೋಡಿ, ಅರ್ಧ ಬ್ರೋಮಿನೇ ಬಂತು, ಅರ್ಧ ಕಾರ್ಬನ್ನೇ ಬಂತು, ಅದೇ ಥರ ಅರ್ಧ ಕ್ಲೋರಿನೇ ಬಂತು. ಬಟ್ ಅಲ್ಲಿ ಒಂದು ಹೈಡ್ರೋಜನ್ ಆಟಮ್ ಇತ್ತು, ಇಲ್ಲಿ ಐಡಿನ್ ಆಟಮ್ ಇದೆ. ಇಟ್ ಈಸ್ ಡಿಫ್ರೆಂಟ್. ಇಟ್ ಈಸ್ ನಾಟ್ ಸೇಮ್ ಆ್ಯಸ್ ದಟ್ ಆಫ್ ಹೈಡ್ರೋಜನ್. It is different atom, iodine. Now this compound or this molecule, it is asymmetric in nature. It is not having any plane of symmetry. ನೀವು ಯಾವುದೇ ಪ್ಲೇನಲ್ಲಿ ಕಟ್ ಮಾಡಿ ಮಾಲಿಕ್ಯೂಲ್ನ, ಇದಕ್ಕೆ ಸಿಮಿಟ್ರಿ ಬರೋದಿಲ್ಲ. It does not have any plane of symmetry. And this compound, now if I take the optical activity, whether this molecule, whether it is optically active or inactive anta tagondre, very surely 100% you can able to say this compound, it is optically active compound. Optically active compound antandre eno? Optically active compound antane which can rotate the plane of the plane polar as the light. ಆಪ್ಟಿಕಲ್ ಇನ್ಯಾಕ್ಟಿವ್ ಅಂತಲೇ ರೊಟೇಟ್ ಮಾಡೋದಿಲ್ಲ. ಸೊ ಇನಿಷಿಯಲಿ ಯಾವ ಡೈರೆಕ್ಷನಲ್ಲಿ ಆಸಿಲೇಷನ್ ಆಗ್ತಾ ಇರುತ್ತೆ, ಅದೇ ಡೈರೆಕ್ಷನಲ್ಲಿ ಈವನ್ ಆಫ್ಟರ್ ದ ಪ್ಯಾಸೇಜ್ ಥ್ರೂ ದ ಸೊಲ್ಯೂಷನ್, ಅದ್ರ ಮುಖಾಂತರ ಪಾಸಾಗಿ ಹೊರಗಡೆ ಬಂದ ಮೇಲೂ ಅದೇ ಡೈರೆಕ್ಷನಲ್ಲಿ ಅದು ಆಸಿಲೇಷನ್ ಆಗ್ತಾ ಇರುತ್ತೆ. ನೋ ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ದ ಆಸಿಲೇಷನ್, ಯಾವಾಗ ಆಪ್ಟಿಕಲಿ ಇನ್ಯಾಕ್ಟಿವ್ ಕಾಂಪೌಂಡ್ ಆಗಿದ್ದಾಗ. ಬಟ್ ಇನ್ ದ ಕೇಸ್ ಆಫ್ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್, ದ ಡೈರೆಕ್ಷನ್ ಆಫ್ ದ ಆಸಿಲೇಷನ್ ವಿಲ್ ಬಿ ಡೆಫಿನೆಟ್ಲಿ ಚೇಂಜ್ಡ್. And this molecule, bromochloroiodomethane compound, it is optically active in nature ಅಂತ ಹೇಳ್ತಾನೆ. ನಿಮ್ಗೆ ಅರ್ಥ ಆಗಿದೆಯಲ್ವಾ? therefore ಇದೊಂದು ಬೇಸಿಕ್ ಥಿಂಗ್ ರಿಗಾರ್ಡಿಂಗ್ ದಿಸ್ ಆಪ್ಟಿಕಲ್ ಆಕ್ಟಿವಿಟಿ. ಯಾವಾಗ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಆಪ್ಟಿಕಲ್ ಆಕ್ಟಿವಿಟಿ ಪ್ರಾಪರ್ಟಿನ ತೋರಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದರೆ, ಸೊ ನಿಮಗೆ ಯಾವಾಗ ಆಗುತ್ತೆ ಅನ್ನೋದನ್ನು ಒಂದು ಸಿಂಪಲ್ ಟಾಪಿಕನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಒಂದು ಆಕ್ಟಿವ್ ಕಾಂಪೌಂಡ್ ಆಗಬೇಕು ಅಂತಂದರೆ ಅದಕ್ಕೆ ಒಂದು ಪ್ಲೇನ್ ಆಫ್ ಸಿಮಿಟ್ರಿ ಬರಬಾರ್ದು. ಮಾಲಿಕ್ಯೂಲು ಅಸಿಮೆಟ್ರಿಕ್ ಮಾಲಿಕ್ಯೂಲ್ ಆಗಿರಬೇಕು. ಅದನ್ನು ಹೇಳ್ತಾನೆ ಇಲ್ಲಿ ನೋಡಿ. ಅಬ್ಸರ್ವ್ ಮಾಡಿ, ಅಲ್ಲೇ ತೋರಿಸ್ತೀನಿ ನಿಮಗೆ. ಈ ಕಾರ್ಬನ್ ಐಟಮ್ ಇದೆಯಲ್ಲ, ಆ ಕಾರ್ಬನ್ ಐಟಮು ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ನಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಸೊ ದಿಸ್ ಕಾರ್ಬನ್ ಐಟಮನ್ನು ನಾವು ಒಂದು ಸೆಂಟರ್ ಅಂತ ಕರಿತೀವಿ. ಏನು ಅಂತ ಹೇಳ್ತೀನಿ ನಿಮಗೆ. ಸೊ ಅಲ್ಲಿ ಹಿಂಗಿತ್ತು, ಹಿಂಗೆ ಕಾರ್ಬನ್ ಐಟಮು ಒಂದು ಬ್ರೋಮಿನ್ ಐಟಮ್ಗೆ, ಒಂದು ಕ್ಲೋರಿನ್ ಐಟಮ್ಗೆ, ಒಂದು ಐಡಿನ್ ಐಟಮ್ಗೆ ಮತ್ತು ಇನ್ನೊಂದು ಹೈಡ್ರೋಜನ್ ಐಟಮ್ಗೆ ಬಾಂಡ್ ಆಗಿತ್ತು. ಗೊತ್ತಾಯ್ತಲ್ಲ? ಸೊ ಈಗ ಅಬ್ಸರ್ವ್ ಮಾಡಿ, ಒಂದು ನಿಮಿಷ ಆರೋ ತೆಗೆದುಬಿಡ್ತೀನಿ, ನಿಮಗೆ ಡೌಟ್ ಆಗಬಾರ್ದು. ಸೊ ಇದು ಬ್ರೋಮಿನ್ನು, ಇದು ಕ್ಲೋರಿನು, ಇದು ಐಡಿನು, ಇದು ಹೈಡ್ರೋಜನ್. ನೋಡಿ ಅಬ್ಸರ್ವ್ ಮಾಡಿ. ಎನಿ ಆರ್ಗ್ಯಾನಿಕ್ ಕಾಂಪೌಂಡ್, ಇನ್ನೊಂದು ರೀತಿ ಹೇಳ್ತೀನಿ ನಾನು. ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ ಇಫ್ ಇಟ್ ಈಸ್ ಸೆಟ್ ಟು ಬಿ ಎನ್ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್, ದಟ್ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಆಗಿದ್ದಾಗ ಆಗಬೇಕು ಅಂತಂದರೆ ಆ ಕಾಂಪೌಂಡಿಗೆ ಒಂದು ಪ್ರಾಪರ್ಟಿ ಇರಬೇಕು ಅಂತ ಹೇಳ್ತಾನೆ. ದಟ್ ಕಾಂಪೌಂಡ್ ಶುಡ್ ಹ್ಯಾವ್ ಎ ಸೆಂಟರ್. ಇಟ್ ಈಸ್ ಕಾಲ್ಡ್ ಆಸ್ ಎ ಸ್ಟೀರಿಯೋ ಸೆಂಟರ್ ಅಂತ ಕರಿತೀವಿ. ಈ ಕಾರ್ಬನ್ ಐಟಮ್ ಇದೆಯಲ್ಲ, ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ನಲ್ಲಿ ಈ ಸೆಂಟ್ರಲ್ ಐಟಮ್ ಕಾರ್ಬನ್ ಐಟಮ್ ಏನಿದೆ, ದಿಸ್ ಕಾರ್ಬನ್ ಐಟಮ್ ಇಟ್ ಈಸ್ ಕಾಲ್ಡ್ ಆಸ್ ಎ ಸ್ಟೀರಿಯೋ ಸೆಂಟರ್. ಆರ್ ಈ ಕಾರ್ಬನ್ ಐಟಮನ್ನು ಇನ್ನೊಂದು ರೀತಿ ಕರಿತೀನಿ. ದಿಸ್ ಕಾರ್ಬನ್ ಐಟಮ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಸಿಮೆಟ್ರಿಕ್ ಕಾರ್ಬನ್ ಐಟಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಸಿಮೆಟ್ರಿಕ್ ಕಾರ್ಬನ್ ಆಟಮ್. ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಥವಾ ಖೈರಲ್ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಮುಂದೆ ತೋರಿಸ್ತೀವಿ ನಿಮಗೆ ಅದನ್ನು. therefore ಇನ್ನೊಂದು ರೀತಿ ಹೇಳೋದಾದರೆ, when do that organic compound is optically active ಅಂತಂದರೆ, ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ ಇಫ್ ಇಟ್ ಈಸ್ ಹ್ಯಾವಿಂಗ್ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್, ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾವಿಂಗ್ ದ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್, ಆರ್ ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾವಿಂಗ್ ದ ಸ್ಟೀರಿಯೋ ಸೆಂಟರ್, ಆ್ಯಂಡ್ ದಟ್ molecule or that organic compound is definitely an optically active compound or which has the ability to rotate the ppl. ಆ್ಯಂಡ್ ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟನ್ನು ಇಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂತ ಹೇಳಿದೆ ಅಥವಾ ಸ್ಟೀರಿಯೋ ಸೆಂಟರ್ ಅಂತ ಹೇಳಿದೆ. ಆ್ಯಂಡ್ ವಾಟ್ ಡಸ್ ಇಟ್ ಮೀನ್ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೇನೆ. ನೋಡಿ ಅಬ್ಸರ್ವ್ ಮಾಡಿ. ಸೊ ಯಾವಾಗ ಅದನ್ನು ಕಾರ್ಬನ್ ಐಟಮನ್ನು ನಾವು ಸ್ಟೀರಿಯೋ ಸೆಂಟರ್ ಅಂತ ಹೇಳ್ತೀವಿ ಅಂತ ನೋಡಿ ಅಬ್ಸರ್ವ್ ಮಾಡಿ. ಸೊ ಕಾರ್ಬನ್ ಐಟಮು ಸೊ ಈ ಥರ ಬಾಂಡ್ ಆಗಿತ್ತು ನೋಡಿ. ಈ ಕೇಸ್ನಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಕಾರ್ಬನ್ ಐಟಮ್ ವಿಚ್ ಈಸ್ ಬಾಂಡೆಡ್ ಟು 4 ಆಟಮ್ಸ್ ಅಲ್ಲ, ಆ್ಯಂಡ್ ಆಲ್ ದ 4 ಆಟಮ್ಸ್ ದೇ ಆರ್ ನಾಟ್ ದ ಸೇಮ್. ಯಾವಾಗ ಎಸಿಮೆಟ್ರಿಕ್ ಕಾರ್ಬನ್ ಐಟಮ್ ಅಂತ ಹೇಳ್ತೀವಿ ಅದನ್ನು ಅಂತಂದರೆ, ಇಫ್ ದ ಕಾರ್ಬನ್ ಐಟಮ್ ಇಫ್ ಇಟ್ ಈಸ್ ಬಾಂಡೆಡ್ ಟು 4 ಡಿಫ್ರೆಂಟ್ ಆಟಮ್ಸ್ ಆರ್ 4 ಡಿಫ್ರೆಂಟ್ ಗ್ರೂಪ್ ಆಫ್ ಆಟಮ್ಸ್. ಇಲ್ಲಿ ನೋಡಿ, ಹೈಡ್ರೋಜನ್ ಒಂದೇ ಇರೋದು, ಕ್ಲೋರಿನ್ ಒಂದೇ ಇರೋದು, ಐಡಿನ್ ಒಂದೇ ಇರೋದು, ಬ್ರೋಮಿನ್ ಒಂದೇ ಇರೋದು, ರಿಪೀಟ್ ಆಗಿಲ್ಲ ಇಲ್ಲೂ. ಆ್ಯಂಡ್ ದೇರ್ಫೋರ್ such a type of carbon atom having or bonded to the 4 different atoms or the group of atoms, and that atom it is called as asymmetric carbon or stereo center ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಒಂದು ಡೆಫಿನೇಷನ್, asymmetric carbon or stereo center.
ಸೊ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಎಸಿಮೆಟ್ರಿಕ್ ಕಾರ್ಬನ್ ಇತ್ತು ಅಥವಾ ಸ್ಟೀರಿಯೋ ಸೆಂಟರ್ ಇತ್ತು ಅಂತಂದರೆ ಅದು ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಆಗುತ್ತೆ. Therefore, the carbon atom which is bonded to 4 different atoms or group of atoms is called as asymmetric carbon or stereo center or chiral carbon atom ಅಥವಾ ಚಿರಾಲ್ ಅಂತ ಕರಿಬೋದು. ನೀವು ಚಿರಾಲ್ ಕಾರ್ಬನ್ ಆಟಮ್ ಅಂತ ಕರಿತೀವಿ. Therefore, ನಾನು ಕಂಡೀಷನ್ ಹೇಳ್ದಲ್ಲ, ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಆಪ್ಟಿಕಲಿ ಆ್ಯಕ್ಟಿವ್ ಆಗಬೇಕು ಅಂತಂದರೆ ಅದಕ್ಕೆ ಮಾಲಿಕ್ಯುಲರ್ ಸಿಮಿಟ್ರಿ ಇರಬಾರ್ದು ಅಥವಾ ಎಸಿಮೆಟ್ರಿ ಮಾಲಿಕ್ಯುಲ್ ಆಗಿರಬೇಕು, ಇದು ಒಂದು, ಅದನ್ನು ಹೇಳ್ಬೋದು. ಅಥವಾ ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ if it is having stereo center ಇದ್ದರೆ, and in such a condition ಅಲ್ಲಿ that compound it is said to be ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಅಂತ ಹೇಳ್ತೀವಿ. ಸೊ therefore ಇದು ಒಂದಷ್ಟು ಸ್ಟೀರಿಯೋಕೆಮಿಸ್ಟ್ರಿ ಬಗ್ಗೆ ಒಂದಷ್ಟು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಸಾಕು ಇಲ್ಲಿಗೆ. ಸೊ ಇಲ್ಲಿಗೆ ನಾನು ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ಸ್ಟಾಪ್ ಮಾಡಿರ್ತೀನಿ. ಮತ್ತು ಇನ್ನೊಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡು ಮತ್ತು ಕಂಡೀಷನ್ಸ್ ಅಂತ ಹೇಳಿದ್ನಲ್ಲ, ಸೊ ಬೇರೆ ಬೇರೆ ಥರ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಯಾಕೆ ಒಂದು ಮಾಲಿಕ್ಯೂಲು ಈ ಎಸಿಮೆಟ್ರಿಕ್ ಕಾರ್ಬನ್ ಐಟಮು ಅಥವಾ ಸ್ಟೀರಿಯೋ ಸೆಂಟರ್ ಬಂದಾಗ ಯಾಕೆ ಅಲ್ಲಿ ಇನ್ವರ್ಷನ್ ಆಗುತ್ತೆ, ರೆಸಿಮೈಜೇಷನ್ ಯಾವಾಗ ಆಗುತ್ತೆ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ಅದನ್ನು ತಿಳ್ಕೊಳ್ಳೋಣ. ಸೊ ಸದ್ಯಕ್ಕೆ ಇವತ್ತಿನ ಪಾಠ ಇಲ್ಲಿಗೆ ಸಾಕು ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಪಾ.